ಪರಮೇಶ್ವರ್ ಅವರು ಮಾಕ್ ಡ್ರಿಲ್ಗೆ ಬರ್ತಾರೆ. ಅಲ್ಲಿ ಬಂದು ಮತ್ತೆ ಹುಚ್ಚು ಯಾವಾಗ ನೀವೆಲ್ಲ ಕಾಮೆಂಟ್ ಮಾಡ್ತಾ ಇದ್ದೀರಿ ಬಿ ಜೆ ಪಿಯವರಿಗೆ ಪ್ರಚಾರದ ಹುಚ್ಚು ಇಲ್ಲಿ ನೋಡಿ ಇವ್ರದ್ದು ಮತ್ತೆ ಪರಮೇಶ್ವರ್ ಶುರು ಮಾಡ್ತಾರೆ. ಇವತ್ತು ಕರ್ನಾಟಕ ರಾಜ್ಯದ ಪರವಾಗಿ ಕರ್ನಾಟಕ ಸರ್ಕಾರದ ಪರವಾಗಿ ಏನು RCB ಟೀಮ್ IPL ಗೆದ್ದಿದೆ ಅವರಿಗೆ ಇವತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಅವರಿಗೆ ಫೆಲಿಸಿಟೇಷನ್ ಪ್ರೋಗ್ರಾಮ್ ಇಟ್ಟುಕೊಂಡಿದ್ದೇವೆ, ಅಭಿನಂದನಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೂಡ ಭಾಗವಹಿಸುತ್ತಾರೆ. ಪ್ಲೇಯರ್ಸ್ ಎಲ್ಲರೂ ಕೂಡ ಇಲ್ಲಿಗೆ ಬಸ್ನಲ್ಲಿ ಬರ್ತಾರೆ. ಬಂದ ಮೇಲೆ ಅವರನ್ನು ಫೆಲಿಸಿಟೇಷನ್ ಮಾಡುತ್ತೇವೆ. ಅದಾದ ಮೇಲೆ ಬಸ್ನಲ್ಲೇ ವಾಪಸ್ ಸ್ಟೇಡಿಯಂಗೆ ಹೋಗುತ್ತಾರೆ. ಅಂಡರ್ಲೈನ್, ಸ್ಟೇಡಿಯಂಗೆ ಹೋಗ್ತಾರೆ. ತಿರ್ಗಿ ಮತ್ತೆ ಡಾಕ್ಟರ್ ಅಲ್ಲ, ದೇರ್ ವಿಲ್ ನಾಟ್ ಎ ಪ್ರೊಸಿಷನ್ ಆ್ಯಸ್ ಸಚ್, ಪ್ರೊಸಿಷನ್ ಇಲ್ಲ ಅಂತ ನೀವು ಅನೌನ್ಸ್ ಮಾಡ್ತೀರ. ಇಲ್ಲಿ ಬಸ್ನಲ್ಲೇ ಬರ್ತಾರೆ, ಬಸ್ನಲ್ಲೇ ಹೋಗ್ತಾರೆ. ಈ ಕಾರ್ಯಕ್ರಮದಲ್ಲಿ ಇವರೆಲ್ಲ ಸ್ಟೇಡಿಯಂಗೆ ಹೋಗ್ತಾರೆ ಅನ್ನೋ ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ. ಮತ್ತೆ ಪರಮೇಶ್ವರು ಬಸ್ನಲ್ಲೇ ಬರ್ತಾರೆ, ಬಸ್ನಲ್ಲೇ ಹೋಗ್ತಾರೆ, ಸೆಕ್ಯೂರಿಟಿ ದೃಷ್ಟಿಯಿಂದ ಓಪನ್ ಬಸ್ ಬೇಡ ಅಂತ ಹೇಳಿದಿರಿ. KCAನವರು ಹೇಳಿದ್ದಾರೆ. ಆದ್ದರಿಂದ ಅವರು ಬಸ್ನಲ್ಲೇ ಬಂದು ಸ್ಟೇಡಿಯಂಗೆ ಬಸ್ನಲ್ಲೇ ಹೋಗಿ KSCA ಅವರ ಕಾರ್ಯಕ್ರಮ ಇದೆ, ನೀವು ಅದನ್ನು ಸರ್ಟಿಫೈ ಮಾಡಿದ್ರಿ. KSCA ಕಾರ್ಯಕ್ರಮ ಇದೆ ಅಂತ ಆ್ಯಸ್ ಎ ಹೋಮ್ ಮಿನಿಸ್ಟರ್ ಯು ಆರ್ ಸರ್ಟಿಫೈಡ್ ನಿಮ್ಮ ಸ್ಟೇಟ್ಮೆಂಟಲ್ಲಿ. ಮತ್ತು ನಮ್ಮ ಈ ವರದಿಗಾರರು ಮತ್ತೆ ಅವ್ರದ್ದು ಕಿತಾಪತಿ, ಅದಕ್ಕೆಲ್ಲ ಸೆಕ್ಯೂರಿಟಿ ಇದೆಯಾ ಸಾರ್ ಅಂತ ಕೇಳ್ತಾರೆ. ಸೆಕ್ಯೂರಿಟಿ ಪರಮೇಶ್ವರ್ ಪಾಪ ಅವ್ರನ್ನ ಅನ್ನೆಸೆಸರಿ ಅವ್ರಿಗೆ ಕಾಟ ಕೊಡ್ತಾರೆ ಅಂತ ಅವ್ರ ಬಗ್ಗೆ ನಮಗೂ ಗೌರವ ಇದೆ, ಏನು ತಪ್ಪೇನಿಲ್ಲ. ಪರಮೇಶ್ವರ್ ಮತ್ತೆ ಹೇಳ್ತಾರೆ ಸೆಕ್ಯೂರಿಟಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಎಲ್ಲವನ್ನೂ ಮಾಡಿರ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ರೆಕಾರ್ಡ್ ಮಾಡಿದ್ದೀನಿ, ಅದು ಪೆನ್ ಡ್ರೈವ್ ಇದೆ, ಇದೆ. ಹಾಗಾಗಿ ಇಲ್ಲ ಅಂದ್ಬಿಡ್ತೀರಾ, ನಾನು ಹೇಳೇ ಇಲ್ಲ, ಅದು ಮಾಮೂಲಿ ತಾನೇ, ತಿರುಚಲಾಗಿದೆ, ನಾನು ಹೇಳೇ ಇಲ್ಲ, ನಾನು ಹಿಂಗೆ ಹೇಳಿದ್ದೆ ಅಭಿಪ್ರಾಯ, ನೀವು ಹಿಂಗೆ ಬರೆದ್ಬಿಟ್ಟಿದ್ದೀರಾ ಅಂಥೇಳಿ ಹೇಳಿದ್ದಾರೆ. ಅದಕ್ಕೆ ಇದನ್ನು ಪರಮೇಶ್ವರ್ಗೆ ಕೊಟ್ಬಿಡ್ತೀನಿ, ಬೇರೆ ಏನೂ ಇಲ್ಲ ಸರ್. ಇದು ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಡಾಕ್ಟರ್ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು ಸ್ಟೇಡಿಯಂ ಕಾರ್ಯಕ್ರಮ ಇದೆ ಅನ್ನೋದನ್ನು ಗಮನಿಸ್ಬೇಕು ಅಷ್ಟೇ. ನನಗೆ ಇದ್ರ ಬೇರೆ ಏನೂ ಇಲ್ಲ. ಸ್ಟೇಡಿಯಂ ಕಾರ್ಯಕ್ರಮನ ನೀವು ಅಪ್ರೂವ್ ಮಾಡಿದ್ದೀರಾ ಅನ್ನೋದಷ್ಟೇ. ಇದರ ಅರ್ಥ ವಿಕ್ಟರಿ ಪೆರೇಡ್ ಕ್ಯಾನ್ಸಲ್ ಆಯಿತು, ಸ್ಟೇಡಿಯಂ ಕಾರ್ಯಕ್ರಮ ಇದೆ, ಸೆಕ್ಯೂರಿಟಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀರಿ. ಈ ಆಧಾರದ ಮೇಲೆ ಅನುಚೇತ್ ಅವರು ಟ್ರಾಫಿಕ್ ಅಡ್ವೈಸರಿ ನೋಟನ್ನು ಮಾಡಿದ್ದಾರೆ. ಪೊಲೀಸರು ನಮ್ಮ ಹೋಮ್ ಮಿನಿಸ್ಟರ್ ಆದೇಶದ ಮೇಲೆಗೆ ಇಷ್ಟು ಹೇಳಿದ ಮೇಲೆ ಹೋಮ್ ಮಿನಿಸ್ಟ್ರು ನಿಮ್ಮ ಆದೇಶದ ಮೇಲೇ ಮಾಡಿದ್ದಾರೆ ಅಂತ ನಮ್ಮ ನೇರವಾದಂಥ ಆಪಾದನೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಎಂಥ ಒಬ್ಬ ಸಣ್ಣ ಮಕ್ಕಳಿಗೂ ಕೂಡ ಇಲ್ಲಿ ಡ್ಯಾಸ್ ಮೇಲೆ ಸ್ಟೆಪ್ಸ್ ಮೇಲೆ ನಡೆದಿರೋದು, ಸ್ಟೇಡಿಯಮ್ಮಲ್ಲಿ ನಡೆದಿರೋದು ಸರ್ಕಾರದ್ದೇ ಅಂತ ಯಾವ ಸಣ್ಣ ಮಗು ಕೇಳಿದ್ರು ಹೇಳ್ತಾರೆ, ಸಣ್ಣ ಮಗು ಕೇಳಿದ್ರು ಹೇಳ್ತಾರೆ. ಯಾಕೆಂದರೆ ಆ ರೀತಿ ನಡವಳಿಕೆಗಳೆಲ್ಲ ಯಾರ್ಯಾರು ಮಂತ್ರಿ ಇದ್ದರು ಅವರೆಲ್ಲರ ನಡವಳಿಕೆ ಅದೇ ಇದೆ. ಇದು ನನಗನ್ಸುತ್ತೆ ಮಾತಿಗೆ ನಾವು ತಪ್ಪಬಾರ್ದು. ಮಾತಾಡಿದ್ರೆ ಹೋಯ್ತು, ಮುತ್ತು ಬಿದ್ದರೆ ಹೋಯ್ತು ಅಂತ ಹೇಳ್ತಾರೆ. ಮುತ್ತು ಒಡೆದ್ರೆ ಹೋಯ್ತು, ಕರೆಕ್ಟು. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಇಲ್ಲಿ ಕ್ಷಣಕ್ಕೂ ಊನಣ್ಣ ನಿನ್ನ ಕೈಲೇ ಬರ್ಸ್ಕೊಂಬಂದಿದ್ದೀನಿ ನಾನು, ನೀನು ನಮ್ಮ ಗುರು ಅಲ್ವಾ. ಇಲ್ಲಿ ಕ್ಷಣಕ್ಕೂ ಮಾತುಗಳನ್ನು ಬದಲಾವಣೆ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಕ್ಷಣದ ಮಾತುಗಳ ಬದಲಾವಣೆಯಿಂದ ಇವರ 11 ಜನ ನಮ್ಮ ಮುತ್ತುಗಳು, ಕರ್ನಾಟಕದ ಮುತ್ತುಗಳ ಒಂದು ಜೀವ ಹೋಗಿರೋದನ್ನು ನಾವು ನೋಡ್ತಾ ಇದ್ದೀರಿ. ಅಧ್ಯಕ್ಷರೇ, ನಾನು ಇದಾದ ಮೇಲೆ
ಇಷ್ಟಕ್ಕೆ ಆ ಕಾರ್ಯಕ್ರಮ ನಿಲ್ಲಲಿಲ್ಲ. ಇದಾದಮೇಲೆ ಮುಖ್ಯಮಂತ್ರಿಗಳು ಪೋಸ್ಟ್ ಹಾಕ್ತಾರೆ. ಇಷ್ಟು ಹೊತ್ತು RCB ಅವರು ಹಾಕಿದ್ರು ಬೇರೆ, ಈಗ ಮುಖ್ಯಮಂತ್ರಿಗಳು ಒಂದು ಪೋಸ್ಟ್ ಹಾಕ್ತಾರೆ, ಟ್ವೀಟ್, ಇದು ಏನದು ಎಕ್ಸ್ ಖಾತೆ, ಅವರು ಒಂದು ಟ್ವೀಟ್ ಮಾಡ್ತಾರೆ. ಮಧ್ಯಾಹ್ನ 1:06 ಒಂದು ಟ್ವೀಟ್ ಮಾಡ್ತಾರೆ. ಸಮಾರಂಭಕ್ಕೆ ರಾಜ್ಯದ ಜನತೆಗೆ ಆಹ್ವಾನ. ಇದು ನಿನ್ನೆ IPL ಮ್ಯಾಚ್, ಅವ್ರ ಟ್ವೀಟು, ನಿನ್ನೆ IPL ಮ್ಯಾಚ್ ಪಂದ್ಯ ಭರ್ಜರಿ ಜಯ ಗಳಿಸಿ ತವರೂರಿಗೆ ಆಗಮಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ RCB ತಂಡವನ್ನು ಸಮಸ್ತ ಕನ್ನಡಿಗರ ಪರವಾಗಿ ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸುತ್ತಿದ್ದೇನೆ ಅಂತೇಳಿ ಅವರು ಟ್ವೀಟ್ ಹಾಕ್ತಾರೆ. ನಿಮ್ಮದೇ ಟ್ವೀಟು, ಅವ್ರದ್ದು ಲೋಗೋ ಅವ್ರದ್ದು ಇದಾಕ್ತಾರೆ. RCB ಕುಣಿತಾ ಇರೋದು ಅವ್ರದ್ದು ಹಾಕಿದ್ದಾರೆ, ಅದು ಲೋಗೋ ಅವರು ಟ್ವೀಟ್ ಮಾಡೋದರಲ್ಲಿ ಅವ್ರದ್ದು ಹಾಕಿದ್ದಾರೆ. ಇದು ಎಕ್ಸ್ ಖಾತೆಯಲ್ಲಿ ಅವ್ರದ್ದು ಹಾಕಿರೋದು. ಇದನ್ನ 1,11,000 ಜನ ನೋಡ್ತಾರೆ ಈ ಟ್ವೀಟ್. ಆಮೇಲೆ ಇಂಗ್ಲೀಷ್ನಲ್ಲಿ ಒಂದು ಹಾಕ್ತಾರೆ. ಇಂಗ್ಲೀಷ್ನಲ್ಲಿ ಹಾಕೋದನ್ನ 1,40,000 ಜನ ನೋಡ್ತಾರೆ ಇದನ್ನು ಟ್ವೀಟ್. ಇದನ್ನು 2 ಲಕ್ಷ. ಈಗ ಸ್ವತಃ CM ಅವರೇ, ಮುಖ್ಯಮಂತ್ರಿಗಳೇ ಖುದ್ದು ಆಹ್ವಾನವನ್ನು ಕೊಟ್ಟಿದ್ದಾರೆ, ಬನ್ನಿ ವಿಧಾನಸೌಧದ ಮುಂದೆ ಅಂತೇಳಿ ಅವರ ಟ್ವೀಟೇ. ಇಲ್ಲಿ ಟ್ವೀಟನ್ನು ಕಾಪಿ 2 ಇಂಗ್ಲೀಷು ಕನ್ನಡ ಎಲ್ಲ ಕೊಟ್ಟಿದ್ದೀನಿ, ಇಲ್ಲಿದೆ 2 ಕಾಪಿ ಕೊಟ್ಟಿದ್ದೀನಿ. ನನಗೆ ಇಲ್ಲಿ ಆಶ್ಚರ್ಯ ಆಗೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಬನ್ನಿ ಸ್ವಾಗತ ಮಾಡೋಣ, ಸೆಲೆಬ್ರೇಟ್ ಮಾಡೋಣ, ದಯವಿಟ್ಟು ಬನ್ನಿ ವಿಧಾನಸೌಧದ ಮುಂಭಾಗಕ್ಕೆ ಬನ್ನಿ ಅಂತ ನೀವು ಟ್ವೀಟ್ ಮಾಡಿದ್ರ, ಅದಕ್ಕೆ ದಾಖಲೆನೂ ನಾನು ಕೊಟ್ಟಿದ್ದೀನಿ. ಇದೇ ನಿಮ್ಮ DPR ಸೆಕ್ರೆಟರಿ ಅಧಿಕಾರಿ ವಿಧಾನಸೌಧದ ಮುಂದೆ ಬರಬೇಡಿ, ಅವಾಗ ಬೆಳಗ್ಗೆನೇ ನಾನು ಓದಿದ್ದೀನಿ ಏನಂತ, ಬರಬೇಡಿ, ಅದೊಂದು ಸಾಂಕೇತಿಕ ಅಷ್ಟೇ. ಮತ್ತು ಇಲ್ಲಿ ವಿಧಾನಸೌಧದ ಮುಂದೆ ಭಾಳ ಇಂಪಾರ್ಟೆಂಟ್, ಇದು ಐಕಾನಿಕ್, ಇದು ಇಲ್ಲಿ ಆ ಥರ ಎಲ್ಲ ಅವಕಾಶ ಇಲ್ಲ, ಅದಕ್ಕೆ ನೀವು ಬರಬೇಡಿ, ಇಲ್ಲಿ ಸಾಂಕೇತಿಕ, ನೀವೆಲ್ಲ ಸ್ಟೇಡಿಯಂಗೆ ಹೋಗಿ ಅಂತ ಆಯಮ್ಮ ಹೇಳ್ಬಿಟ್ಟಿದ್ದಾರೆ. ಅದನ್ನು ಬೆಳಗ್ಗೆನೇ ನಿಮಗೆ ಪೆನ್ ಡ್ರೈವನ್ನು ಕೊಟ್ಟಿದ್ದೀನಿ, ಅದನ್ನು ಓದಿದ್ದೀನಿ ನಾನು. ಇಲ್ಲಿ ಮುಖ್ಯಮಂತ್ರಿಗಳು ಬನ್ನಿ 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 ಅಂತಾರೆ, DPR ಸೆಕ್ರೆಟರಿಗಳು ಬರಬೇಡ 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 ಅಂತಾರೆ. ಯಾರ ಮಾತು ಕೇಳಬೇಕು ನಾವು? ಸೆಕ್ರೆಟರಿ ಮಾತು ಕೇಳಬೇಕಾ, ಮುಖ್ಯಮಂತ್ರಿ ಮಾತು ಕೇಳಬೇಕಾ? ಇಲ್ಲಿ ಇದು ಸರ್ಕಾರದ, ನನ್ನ ಪ್ರಕಾರ ಯಾರು ಜನ ಮುಖ್ಯಮಂತ್ರಿ ಮಾತು ಕೇಳಿದ್ದಾರೆ. ಯಾರು ನನ್ನ ಪ್ರಕಾರ 2013ರಿಂದ 2017 ಇದ್ರಲ್ಲ, ಆ ಮುಖ್ಯಮಂತ್ರಿ ಮಾತು ಕೇಳಬೇಕು. ಯಾಕೋ ಏನೋ ಗೊತ್ತಿಲ್ಲ, ನಾನು ಹೇಳೋದಲ್ಲ, ನಿಮ್ಮವ್ರನ್ನೆಲ್ಲ ಕೇಳ್ಕೊಂಬಂದ್ಬಿಡಿ, ವೋಟಿಂಗ್ ಹಾಕ್ಸ್ಬಿಡಿ, ಹೇಳಿ ವೋಟಿಂಗ್ ಹಾಕ್ಸ್ಬಿಡಿ. ಅವರೆಲ್ಲ ಏನ್ ಹೇಳ್ತಾರೆ ಗೊತ್ತಾ, ನೀವು ಎಂತ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದೇ ಸರಿ ಇಲ್ಲ ಅಂತ ಎಲ್ಲ ಬಹಳ ಹೇಳ್ತಾರೆ. ಯಾರು ಹೇಳ್ತಾರ? ಏನು ಹೇಳಿಲ್ಲ ಸರ್. ನೀವು ನಿನ್ನೆಯಿಂದ ಬೇಜಾರಾಗಿದ್ದೀರಾ ಅಂತ. 3 ಜನ ನಿಂತಿದ್ದೀರಿ, ನೀವು ಬಾಕಿಯವರೆಲ್ಲ ಅಲ್ಲ ಸರ್, ನೀವು ನಿನ್ನೆಯಿಂದ ಬೇಜಾರಾಗಿದ್ದೀರಾ, ಸ್ನೇಹಿತರು ಬೇರೆ ರಾಜೀನಾಮೆ ಕೊಟ್ಟಿದ್ದಾರೆ, ನೀವು ಬೇಜಾರಾಗಿದ್ದೀರಾ ಅಂತ. ನಿನ್ನೆಯಿಂದ ನೀವು ಬೇಜಾರಾಗಿದ್ದೀರಾ, ಸ್ವಲ್ಪ ಸಪ್ಪಗಿದ್ದೀರಾ. ಯಾಕೆ ಬೇಸರ ಇಲ್ಲಪ್ಪ? ಅಲ್ಲ, ನಿಮ್ ಸ್ನೇಹಿತರಲ್ವಾ ಸರ್ ಸತೀಶ್ ರೆಡ್ಡಿ ಅಣ್ಣ? ನನಗೆ ಯಾವಾಗಲೂ ಬೇಸರ ಆಗೋದಿಲ್ಲ. ಪಾಪ ರಾಜಣ್ಣ ಅವರು ಬೇರೆ ಡಿಸ್ಮಿಸ್ ಮಾಡ್ಬಿಟ್ಟಿದ್ದೀರ, ಅದಕ್ಕೆ ನೀವು ಸ್ವಲ್ಪ ನೆನ್ನೆ ಕಳೆ ಯಾವಾಗಲೂ ಕೂಡ ಇರ್ಬೇಕಲ್ವಾ ಸರ್? ಸತೀಶ್, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳಿದ್ದು, ಒಂದೇ ನಿಮಿಷ, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳಿದ್ದು. ನೀವು ನನಗೆ ಎಷ್ಟೇ ಬೈದ್ರೂ ಅದನ್ನು ನಾವು ವರ ಅಂತ ನಾವು ತಿಳ್ಕೊಂತೀನಿ, ಯಾಕಂದರೆ ನಾವು ಕಲಿಯುವಂಥವ್ರು. ನೀವು ನನ್ನ ಈ ಸೀಟಲ್ಲಿ 2 ಬಾರಿ ಕೂತಿದ್ದೀರಾ, ನಾನು ಇನ್ನೂ ಈಗ ಬಂದಿರೋದು. ಅದರಿಂದ ನಾನು ಕಲಿಯುವಂಥದ್ದು ಇನ್ನೂ ಭಾಳ ಇದೆ, ಭಾಳ ಕಲಿಬೇಕು. ಇನ್ನು ನಾನು ಸ್ಟಾರ್ಟಿಂಗಲ್ಲಿ ಸ್ಟೆಪ್ಸಲ್ಲೇ ಇದ್ದೀನಿ, ಇನ್ನು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ. ಎಲ್ಲರೂ ಕಲಿಯೋದು, ಯಾರು ಬೃಹಸ್ಪತಿ ಅಲ್ಲ, ಸಾಯೋವರೆಗೂ ಕಲಿತಲೇ ಇರೋದು, ಗೊತ್ತಾಯ್ತಾ? ಯಾರು ಬೃಹಸ್ಪತಿಗಳಲ್ಲ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಹಿಂದೆ ನೀವು ಆಡಿದ್ದೇ ಮಾತು, ನೀವು ಹೇಳಿದ್ದೇ ವೇದವಾಕ್ಯ.
ನಡೆದಿದ್ದೇ ದಾರಿ, ಸಿದ್ದರಾಮಯ್ಯನವ್ರು ನಡೆದಿದ್ದೇ ದಾರಿ ಅಲ್ಲ. ಅವಾಗ ನೀವು ಸಿಂಗಲ್ ಒಬ್ಬರೇ ಇದ್ದೀರಿ, ನೀವು ಈಗ ಇಬ್ಬರಾಗಿ ಹೋಗಿದ್ರಿ ಅಷ್ಟೇ. ನಾನು ಅದನ್ನು ತಪ್ಪು ಅಂತಲೂ ಹೇಳಲ್ಲ. ಈಗ ರಾಜಣ್ಣ ವಿಚಾರ ಆಯಿತು, ನಿಮ್ಮ ಬಲಗೈ ಬಂಟ ಅವರು, ನಿಮ್ಮ ಮೌತ್ ಪೀಸ್ ಅವರು ಹೋದರು. ಆ ಟೈಮ್ ಆಗಿದ್ದರೆ ನಿಮ್ಮ ಹತ್ರಕ್ಕೂ ಯಾರು ಸಿದ್ದರಾಮಯ್ಯನವರೇ ಅವ್ರು ತೆಗೀರಿ ಅಂತ ಯಾರು ಹೇಳೋ ಧೈರ್ಯ ಇರಲಿಲ್ಲ, ಯಾರಿಗೂ ಹೇಳೋ ಧೈರ್ಯ ಇರಲಿಲ್ಲ. ಬಿಡಿ, ಅದು ಬೇರೆ ಅದು ನಾನು ಪೊಲಿಟಿಕಲಾಗಿ ಹೋಗಲ್ಲ, ಅಲ್ಲಿಗೆ ನಿಲ್ಲಿಸ್ತೀನಿ. ಅದು ಸರಿ ಇಲ್ಲ, ಅದು ಬೇಡ, ಅಲ್ಲಿಗೆ ಮುಗಿದೋಗ್ಲಿ ಅದು. ಟೀಮ್ ಬಿಡಿ. ಈಗ ನಾನು ಇದಾದ ಮೇಲೆ ಸನ್ಮಾನ್ಯ ಏರ್ಪೋರ್ಟ್ಗೆ ಇವರು DK ಶಿವಕುಮಾರ್ ಅವರು ಬರ್ತಾರೆ ಏರ್ಪೋರ್ಟ್ಗೆ. RCB ತಂಡನ ಬರ್ಮಾಡ್ಗೊಳಕ್ಕೋಸ್ಕರ ಅವರು ಏರ್ಪೋರ್ಟ್ಗೆ ಕಳಿಸ್ತಾರೆ. 3:30ಕ್ಕೆ ವಿಶೇಷ ವಿಮಾನ ಬಂದು ಅವರು 3:30ಕ್ಕೆ ವಿಶೇಷ ವಿಮಾನದಲ್ಲಿ ಬಂದು ಇಳಿತಾರೆ. ಇವರು DK ಶಿವಕುಮಾರ್ ಅವರು ಅಲ್ಲಿ ಹೋಗಿ ರಿಸೀವ್ ಮಾಡ್ತಾರೆ. ಕನ್ನಡ ಬಾವುಟ RCB ಬಾವುಟ ಕೊಟ್ಬಿಟ್ಟು DK ಶಿವಕುಮಾರು ಅಲ್ಲಿರೋರ್ನೆಲ್ಲ ಹಗ್ ಮಾಡ್ತಾರೆ. ಮಾಡಲಿ, ಬೇಡ ಅಂತ ಹೇಳಲ್ಲ, ಮಾಡಲಿ, ಹಗ್ ಮಾಡ್ತಾರೆ. ಅದಾದಮೇಲೆ ಅಷ್ಟಕ್ಕೆ ಆಗಿದ್ರೆ ನಂದೇನು ಬೇಜಾರಿಲ್ಲ, ಮಾಡಲಿ. ಹಗ್ ಮಾಡೋದು, ಹೋಗಿ ವಿಶ್ ಮಾಡೋದು ಅದೇನು ಸಮಸ್ಯೆ ಅಲ್ಲ. ನನಗಿಲ್ಲಿ ಸಮಸ್ಯೆ ಯಾಕೆ ಅಂತ ಹೇಳಿದ್ರೆ, ಫೋಟೋ ಅವರು ವಿಶ್ ಮಾಡಿ ಬರ್ತಾರಲ್ಲ, ಬಂದ ಮೇಲೆ ಕಾರಲ್ಲಿ ಕೂತ್ಕೊತಾರೆ, ಗೌರ್ಮೆಂಟ್ ಕಾರಲ್ಲಿ, DCM ಕಾರಲ್ಲಿ ಕೂತ್ಕೊತಾರೆ. DCM ಕಾರಲ್ಲಿ ಕೂತ್ಕೊಂಬಿಟ್ಟು ಅವರು ಯಾವ ಫ್ಲ್ಯಾಗ್ ಇಟ್ಕೊತಾರೆ? RCB ಫ್ಲ್ಯಾಗ್ ಇಟ್ಕೊತಾರೆ. RCB ಫ್ಲ್ಯಾಗ್ ಇಟ್ಕೊಂಡು ಗ್ಲಾಸ್ ತೆಗೆದ್ಬಿಟ್ಟು ನಮ್ಮ ಪೊಲೀಸವರು, ಜಾರ್ಜ್ ಅವರೇ ನೀವೆಲ್ಲ ಓದ್ತಾ ಇದ್ರೆ ಮುಂದೆ ಬಾವುಟ ಇಟ್ಕೊಂಡು ಹಿಂಗೆ ಕ್ಲಿಯರೆನ್ಸ್ ಕೊಡ್ತಾರಲ್ಲ, ಆ ಥರ ಫೋಟೋ ಇಲ್ಲ ನೋಡಿ. RCB ಫ್ಲ್ಯಾಗ್ ಇಟ್ಕೊಂಡವ್ರು, RCB ಫ್ಲ್ಯಾಗ್ ಇಟ್ಕೊಂಡು ಅವ್ರಿಗೆ ಪ್ಲೇಯರ್ಸ್ಗೆ ಅವ್ರೇನು ಆಕಾಶದಿಂದ ಇಳಿದು ಬಂದಿರೋರ? ಉಪಮುಖ್ಯಮಂತ್ರಿಗಿಂತ ದೊಡ್ಡವರು ಅವರೆಲ್ಲ ಪ್ಲೇಯರ್ಸು. 100% ಇಲ್ಲ. ನಮ್ಮ ಉಪಮುಖ್ಯಮಂತ್ರಿ ಅವ್ರಿಗೆ ಎಲ್ಲ ವಿಧದಲ್ಲೂ ಪ್ರೋಟೋಕಾಲ್, ಎಲ್ಲ ವಿಧದಲ್ಲೂ ಈಸ್ ದ ನಂಬರ್ ಒನ್. ಒಬ್ಬ ಉಪಮುಖ್ಯಮಂತ್ರಿಯಾಗಿ ಈ RCB ಫ್ಲ್ಯಾಗ್ ಹಿಡ್ಕೊಂಡು ರಾಯಲ್ ಚಾಲೆಂಜ್ ವಿಸ್ಕಿ ಬಾವುಟ ಹಿಡ್ಕೊಂಡು ಓದ್ತಾರೆ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಗೌರವ ತತ್ತ? ನಾನು ಸರ್ಕಾರನ ಕೇಳ್ತೀನಿ, ಮುಖ್ಯಮಂತ್ರಿನ ಕೇಳ್ತೀನಿ. ಯಾರೇ ಬಂದರೂ, ವಿದೇಶದಿಂದ ಬರಲಿ, ಬೇರೆ ಬೇರೆ ಡೆಸಿಗ್ನೇಟೆಡ್ ಬಂದ್ರೂ ಕೂಡ ಮುಖ್ಯಮಂತ್ರಿ ಡೆಸಿಗ್ನೇಟೆಡ್ ಮಾಡ್ತಾರೆ, ಯಾರು ಹೋಗಿ ರಿಸೀವ್ ಮಾಡಬೇಕು, ಏನು ಮಾಡಬೇಕು ಅಂತ. ನಾನು ಕೇಳ್ತೀನಿ, ನೀವು ಡೆಸಿಗ್ನೇಟೆಡ್ ಮಾಡಿದ್ದೀರಾ DK ಶಿವಕುಮಾರ್ ಅವ್ರನ್ನ? ಸರ್ಕಾರನ ಕೇಳ್ತೀನಿ, ಮಾಡಿದ್ದೀರಾ? ಇದ್ದರೆ ದಾಖಲೆ ಕೊಡಿ. ನೀವು ಆನ್ಸರ್ ಕೊಡುವಾಗ ದಾಖಲೆ ಕೊಡಿ. ನೀವು ನಾನು ಡಿಸಿಗ್ನೇಟೆಡ್ ಮಾಡಿದ್ದೆ ಹೋಗಿ ಅಂತ ದಾಖಲೆ ಕೊಡಿ. ಇಲ್ಲ, ಇದುವರೆಗೂ ಆ ಥರದ್ದು ಯಾವುದು ದಾಖಲೆಗಳನ್ನು ಕೊಟ್ಟಿಲ್ಲ. ಇದು ಒಂದು ರೀತಿ RCB ಏನು DK ಶಿವಕುಮಾರ್ದಲ್ಲ, ಅವರೇ ಹೇಳಿದ್ದಾರೆ, ನಾನು RCB ನನ್ನ ತಂಡನೇ ಅಲ್ಲ, ನಾನು ತೊಗೊಂಡಿಲ್ಲ ಅಂತೇಳಿ. ಬಾವುಟ ಹಿಡ್ಕೊಂಡು ಮಂತ್ರಿ, ನಾನು ಹೇಳೋದು ಬೇರೆ ಯಾರಾದರೂ ಪರವಾಗಿಲ್ಲ, ಪ್ರೋಟೋಕಾಲ್ ಇದೆ, ಮಂತ್ರಿಗೆ ಒಂದು ಪ್ರೋಟೋಕಾಲ್ ಇದೆ, ಗೌರವ ಇದೆ. ನಾವೆಲ್ಲ ಗೌರವ, ರಾಜಕೀಯ ಏನೇನೇ ಇರಲಿ, ಬೇರೆ ಅದು ಬೇರೆ ವಿಚಾರ, ನಾವು ರೆಸ್ಪೆಕ್ಟ್ ಕೊಡ್ತೀರಿ. ಈಗ ಮುಖ್ಯಮಂತ್ರಿ ಬರ್ತಾರೆ, ಏನೇ ಆದರೂ ನಾವು ಎದ್ದು ನಿಂತ್ಕೊಂತೀರಿ, ಎಲ್ಲರೂ ಎದ್ದು ನಿಂತ್ಕೊಬೇಕು. ಸ್ಪೀಕರ್ ಬರ್ತೀರಾ, ನಾವು ಎದ್ದು ನಿಂತ್ಕೊತೀರಿ. ಇಲ್ಲಿ RCB ತಂಡಕ್ಕೆ, ಯಾರೋ ಮಧ್ಯದ ದೊರೆ ತಂಡಕ್ಕೆ ನಾವು ಹೋಗಿ ಮುಂದೆ ಬಾವುಟ ಇಟ್ಕೊಂಡು ಹೋದರೆ ನೀವೇ ಯೋಚನೆ ಮಾಡಿ. ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ, ಸರಿನೋ ತಪ್ಪು ಅಂತ ನೀವೇ ಯೋಚನೆ ಮಾಡಿ, ಅದನ್ನು ನೀವೇ ಹೇಳ್ಬೇಕು. ನಾನು ಅದನ್ನು ನಿಮಗೆ ಬಿಟ್ಬಿಟ್ಟಿದ್ದೀನಿ. ಅಂದರೆ ಈ ಶಿಷ್ಟಾಚಾರಗಳನ್ನು ಇವತ್ತು ಪಾಲನೆ ಮಾಡದೇ ಇರತಕ್ಕಂಥದ್ದನ್ನು ನಾವು ನೋಡಿದ್ದೀರಿ. ಇಷ್ಟಾದಮೇಲೆ ಪ್ರಮುಖವಾಗಿ ಇವತ್ತು DPR ಅವರು ಒಂದು ಆದೇಶ ಹೊರಡಿಸ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಅವರು ಕಾರಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ DPR ಅವರು ಒಂದು ಆದೇಶ ಹೊರಡಿಸ್ತಾರೆ. ಆದೇಶ ಏನು ಅಂತ ಹೇಳಿದ್ರೆ, ಕಾಪಿ ಇದೆ ನನ್ನ ಹತ್ರ, ಆದೇಶ ಕಾಪಿ 4/6/2025. ಏನು ಅಂತ ಹೇಳಿದ್ರೆ, ನೀವು 60-20 ಈ ವೇದಿಕೆ ನಿರ್ಮಿಸಬೇಕು, 25ರಿಂದ 30 ಅತಿಥಿಗಳು ಮಾತ್ರ ಇರಬೇಕು. 25ರಿಂದ 30 ಅಧಿಕಾರಿಗಳು ಮಾತ್ರ ಇರಬೇಕು. ಅಧಿಕಾರಿಗಳಲ್ಲ, ಏನೋ
ಗೆಸ್ಟ್ ಗಣ್ಯರು. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅನುಮತಿ ಪತ್ರದಲ್ಲಿ ಷರತ್ತು ಇದೆ. ಇದೇನಾದರೂ ಬದಲಾವಣೆ ಮಾಡಬೇಕಾದ್ರೆ ತಿರುಗಿ ಮತ್ತೆ ಅಪ್ಲೈ ಮಾಡಿ, ಅಲ್ಲೇ ಬರೆದವ್ರೆ, ಸದರಿ ಬದಲಾವಣೆಗಳಿದ್ದರೆ ಮತ್ತೆ ಇಲಾಖೆಗೆ ಕಳಿಸಿ ನೀವು ಪರಿವರ್ತನೆ ಮಾಡಿಸ್ಕೊಳ್ಳಿ ಅಂತಲೂ ಇದೆ. ಇದು ಇಲಾಖೆ ಆದೇಶ 20 ಇದು. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆ ಮೇಲೆ ಇರಬೇಕಷ್ಟು. ನೀವು ಎಷ್ಟಿದ್ರಿ? ಇದು 250 ಜನದ ಮೇಲೆ, 300 ಜನದ ಮೇಲೆ ಸುತ್ತಮುತ್ತದೆಲ್ಲ. ನಾನೇನು ಮಾಡಿದ್ದೀನಿ, ಇವ್ರದ್ದೆಲ್ಲ ಇದಾಕಿ ಫೋಟೋ ಹಾಕ್ಸಿ ನಮ್ಮ ಸ್ಟಾಫ್ ಕೊಟ್ಬಿಟ್ಟು ಯಾರ್ಯಾರು ಎಷ್ಟೆಷ್ಟು ಜನ ಅಂತ ಹೇಳ್ತೀನಿ. ಹಾಂ, ಇದು ಹಾಂ, ಎಲ್ಲ ಇಷ್ಟು ಜನ ಇದ್ದಾರೆ. ನಿಮ್ಮ ಮುಖ್ಯಮಂತ್ರಿ ರೀ, ನಮ್ಮ ಮುಖ್ಯಮಂತ್ರಿ ಯಾರಾದರೂ ಆಗಲಿ, ನಮ್ಮ ಮುಖ್ಯಮಂತ್ರಿ, ನಮ್ಮ ರಾಜ್ಯಪಾಲರು. ಒಂದು ಡಿಸಿಗ್ನೇಷನ್ ಇದು ಬೇಡ, ಡಿಸಿಪ್ಲಿನ್ ಬೇಡ, ಒಂದು ಡಿಸಿಪ್ಲಿನ್ ಬೇಕಲ್ಲ. ಏನು ಸಂತೆನಾ ಅದು? ಡೆಕೋರಮ್ ಬೇಕು, ಸಂತೆ ಅಲ್ಲ ಇದು. ಇಷ್ಟು ಜನ ಯಾರು ಪರ್ಮಿಷನ್ ಕೊಟ್ಟವ್ರು ಇವರಿಗೆ? ಪರ್ಮಿಷನ್ ಕೊಟ್ಟವ್ರು ಯಾರು? ನಿಮ್ಮ ಆದೇಶ ಏನು ಹೇಳ್ತೈತೆ? 20ರಿಂದ 25 ಜನದ ಮೇಲೆ ಇರಬೇಕು. ನೀವು ಇಲ್ಲಿ ಮಾಡಿದ್ದೇನು? ಸಂತೆ ಮಾಡಿಟ್ಟಿದ್ದೀರ ಅಂದರೆ ಅಂದರೆ ಇದ್ರು. ಹಾಂ, ಅದೇ ಇದೊಂಥರ. ಆಮೇಲೆ ಐಕಾನಿಕ್ ಕಟ್ಟಡನೂ ಹೋಯ್ತು, ಎಲ್ಲ ಹೋಯ್ತು. ನಾವೆಲ್ಲ ಇಲ್ಲೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಆಯ್ಕೆ ಮಾಡ್ಕೊತೀರಿ, ಭಾರತದ ಇದು ಕರ್ನಾಟಕ ರತ್ನ ಕೊಡೋಕ್ಕೆ ಆಯ್ಕೆ ಮಾಡ್ಕೊತೀರಿ. ಈ ಥರದ್ದೊಂದು ಒಳ್ಳೆ ಇರೋದು. ಅಲ್ಲಿ ಒಂದು ಶಿಷ್ಟಾಚಾರ ಇರ್ತದೆ. ವಿಧಾನಸೌಧದ ಮೆಟ್ಲ ಮೇಲೆ ಮಾಡೋದು ಅಂದ್ರೆ ಒಂದು ಶಿಷ್ಟಾಚಾರ. ಇದನ್ನು ಆಯಿತು. ನಾನು ಹೇಳೋದು, ನೀವು ಆ ಡ್ಯಾಸಲ್ಲೂ ಅಷ್ಟೇ, ಆ ಡ್ಯಾಸ್ ಪರಮೇಶ್ವರ್ ಅವರೇ, ಆ ಡ್ಯಾಸ್ ಆಯ್ತು, ನೀವೆಲ್ಲ ಕೂತ್ಕೊತೀರ, ಗವರ್ನರೆಲ್ಲ ಬಂದು ಕೂತ್ಕೊತಾರೆ. ಸರ್ಕಾರಿ ಕಾರ್ಯಕ್ರಮ, ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಬನ್ನಿ ಬನ್ನಿ ಅಂತ ಟ್ವೀಟ್ ಮಾಡಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಆದರೆ ನೀವು ಗವರ್ನರ್ ಮುಂದೆ ಏನಿರಬೇಕು? ರಾಷ್ಟ್ರಧ್ವಜ ಇಡಬೇಕು. ಇಡಬೇಕೋ ಬೇಡ? ಕನ್ನಡ ಧ್ವಜ ಇಡಬೇಕೋ ಬೇಡ? ನೀವೇನು ಇಟ್ಟಿದ್ದೀರಾ? RCB ಇದೆ ನೋಡಿ, CM ಗವರ್ನರ್ ಚೇರ್ ಮುಂದೆ RCB. ಹಾಂ, ರಾಯಲ್ ಚಾಲೆಂಜ್ ವಿಸ್ಕಿ ಲೋಗೋ ಇಟ್ಟಿದ್ದೀರ. ನಮ್ಮ DPR ಅವ್ರು ಏನು ಮಾಡ್ತಾರೆ ಅಂತ ಎಲ್ಲಿ ಕತ್ತೆ ಕಾಯ್ತಾರ? ಇದಕ್ಕೆ ತಾನೇ ಅವರೆಲ್ಲ ಇರೋದು. ಏನು ಮಾಡ್ತಾರೆ ಇವರೆಲ್ಲ? ಇವ್ರು ಬರೋಕ್ಕೆ ಮುಂಚೆನೇ ನಾನು ಹೇಳೋದು, ಯಾರೋ ಅವರು ಬಿಳಿ ಬಸವಯ್ಯ ಏನೋ ಮಾಡಿದ್ನಲ್ಲ, ಎಲ್ಲ ಬರ್ತಾರೆ ಅಂತ. ಬರೋಕ್ಕೆ ಮುಂಚೆ ನೀವು ಅಬ್ಸರ್ವ್ ಮಾಡಿದಿರೋ ಏನೋ, ಎಲ್ಲರನ್ನೂ ಕರ್ಕೊಂಡು ಅವರು ಪ್ಲೇಯರ್ಸ್ ಹೆಂಗೆ ಬರ್ತಾರೆ ಆ ಫೋಟೋ ಬರಬೇಕು, ಅವ್ರ ಫ್ಯಾಮಿಲಿ ಫೋಟೋಗಳು ಅಲ್ಲೆಲ್ಲ ನಿನ್ಸ್ಕೊಂಬಿಟ್ಟಿದ್ರು. ಪೂರ್ತಿ ನಿನ್ಸ್ಕೊಂಬಿಟ್ಟಿದ್ರು ಇವರು. ನೋಡ್ಬೇಕಾಯ್ತಲ್ಲ ಇದು. ರಾಜ್ಯಪಾಲರ ಚೇರ್ ಮುಂದೆ ಯಾರು ಇರಬೇಕು, ಮುಖ್ಯಮಂತ್ರಿ ಚೇರ್ ಮುಂದೆ ಯಾವ ಲೋಗೋ ಇಡಬೇಕು? ಕಾಮನ್ ಸೆನ್ಸ್ ಇಲ್ಲ. ಇಷ್ಟು ಅಧ್ವಾನನ ಅಂದರೆ ಒಂದು ರೀತಿ ಈ ಕಾರ್ಯಕ್ರಮ ಪೂರ್ತಿನೂ ಕೂಡ ಎಲ್ಲೂ ಕೂಡ ರಾಜ್ಯಪಾಲರಿಗೆ ಒಂದು ರೀತಿ ನನಗನ್ಸ್ತೈತೆ ಅವಮಾನ ಅಂತ ಅನಿಸ್ತೈತೆ. ರಾಜ್ಯಪಾಲರನ್ನ ನೀವು ಕರ್ಕೊಂಬಂದು ಮುಖ್ಯಮಂತ್ರಿಗಳನ್ನ ಕೂತಿರ್ಸ್ತೀರಿ, ಅವರಿಬ್ಬರನ್ನು ಯಾವ ಪುಣ್ಯಾತ್ಮ ಕರ್ಕೊಂಬಂದನೋ ಗೊತ್ತಿಲ್ಲ. ಪಾಪ ಗೋವಿಂದರಾಜು ಸಸ್ಪೆಂಡ್ ಔಟವ್ರೆ. ಯಾವಾಗ ಕರ್ಕೊಂಬರ್ಬೇಕು ನೀವು CMನ? ಯಾವಾಗ ಕರ್ಕೊಂಬರ್ಬೇಕಾಯ್ತು ಗವರ್ನರ್ನ? ಪ್ಲೇಯರ್ಸ್ ಬಂದ ಮೇಲೆ ಕರ್ಕೊಂಬರ್ಬೇಕಾಯ್ತು. ನೀವು CMಗೆ ಗೌರವ ಕೊಡೋದಾದರೆ, ಗವರ್ನರ್ಗೆ ಗೌರವ ಕೊಡೋದಾದರೆ, ಪ್ಲೇಯರ್ಸ್ನ ಅವ್ರು ಬರ್ತಾ ಇದ್ದಾರೆ ಅಂದಮೇಲೆ ನೀವು ಕರೆದು ಅವರಿಬ್ಬರನ್ನ ಕೂತಿರ್ಸ್ಬೇಕಾಯ್ತು. ಮಾಡಿದ್ರ ನೀವು? ಗವರ್ನರ್ನು ದಿಕ್ಕಾಪಾಲ್ ಮಾಡಿದ್ರಿ, CMನ ಒಂದು ಕಡೆ ದಿಕ್ಕಾಪಾಲ್ ಮಾಡಿದ್ರಿ. ಕೇಳೋರಿಲ್ಲ, ಹೇಳೋರಿಲ್ಲ. ಅರ್ಧ ಗಂಟೆ ಕಾದಿದ್ರು. ಹಾಫ್ ಆನ್ ಅವರ್ ದೇ ವೈಟೆಡ್. ಇದಾ ಮರ್ಯಾದೆ ಕೊಡೋದು? ಇದು ಕಾರ್ಯಕ್ರಮನ? ಇದನ್ನ ಎಲ್ಲ ಇವರು, ನಾನು ಭಯ ಏನಲ್ಲ, D ಗ್ರೂಪ್ ಇರ್ಬೋದು, ಏನು ಯಾವ್ಯಾವ ಗ್ರೂಪರು ಎಲ್ಲ ಬಂದು ಫುಲ್ಲು, ನೀವು ಮೇಲೇನೂ ನೋಡಿ ಆ ಫೋಟೋದಲ್ಲಿ ಮೇಲೆ, ಇದ್ರ ಮೇಲೇನೂ ಫುಲ್ ಜಾಮ್ ಔಟಿದ್ದಾರೆ ಸುತ್ತೂ ಎಲ್ಲ. ನಾನು ಲಿಸ್ಟ್ ಕೊಡ್ತೀನಿ. ನಾನು ಆ ಫೋಟೋಗಳನ್ನೆಲ್ಲ ಸ್ಕ್ಯಾನ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಇನ್ನೂ ಜಾಸ್ತಿ ಇದ್ದಾರೆ ನೋಡಿ, ಮೇಲೆ ಇದೆ ನೋಡಿ, ಇಲ್ಲಿ ಮೇಲ್ಗಡೆನೂ ಕೂತಿದ್ದಾರೆ. ನಾನು ಹೇಳ್ತೀನಿ ನೋಡಿ, ನಾನು ಸ್ಕ್ಯಾನ್ ಮಾಡಿಸಿದ್ದೀನಲ್ಲ. CM, DCM, ಸಚಿವರು, ಶಾಸಕರ ಸಿಬ್ಬಂದಿ 250 ಜನ ಕರೆಕ್ಟಾಗಿ ಲೆಕ್ಕ ಮಾಡಿಸಿದ್ದೀನಿ.
ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಡಿ ಗ್ರೂಪ್ 75 ಜನ, IAS KAS ಅಧಿಕಾರಿ ವರ್ಗದವರು, ಅವರ ಆಪ್ತರವರ ಕುಟುಂಬದವರು 50 ಮಂದಿ, ಗನ್ಮ್ಯಾನ್ಗಳು 50 ಜನ, ಗನ್ಮ್ಯಾನ್ಗಳು 50 ಜನ, ಪೊಲೀಸ್ ಸಿಬ್ಬಂದಿ 50 ಜನ, RCB DNA ಕಡೆ ಫೋಟೋಗ್ರಾಫರ್ಸು 8 ಜನ ಫೋಟೋಗ್ರಾಫರ್ಸ್ RCB ಅವ್ರ ಕಡೆ. ಇದನ್ನು ಡೀಸೆಂಟ್ ಕಾರ್ಯಕ್ರಮ ಅಂತ ಕರಿತೀರಾ? ಇದು ನಿಂತ್ಕೊಂಡಿರೋದು, ಕೂತ್ಕೊಂಡಿರೋದು, ಎಲ್ಲರಿಗೂ ಸೆಲ್ಫಿ ಚಟ, ಮೊಬೈಲ್ ತಗೊಳೋದು, ಸೆಲ್ಫಿ ತೆಗೆದುಕೊಳ್ಳೋರು. ಆಮೇಲೆ ಎಲ್ಲರೂ ಕುಟುಂಬದವ್ರು ಬರ್ತಾರೆ. ಹೆಂಗೋ ನಮ್ಮ ಜಮೀರ್ ಅಹಮದ್ ಅವ್ನ ಮಗನ ಕರ್ಕೊಂಬಂದು ಕರೆಕ್ಟಾಗಿ ಪ್ಲೇಸ್ ಕೂತಿರ್ಸ್ಕೊಂಬಿಟ್ಟಿರ್ತಾರೆ. ಫೋಟೋ ಇದೆ ನನ್ನ ಹತ್ರ, ಅದನ್ನು ಫೋಟೋ ತೋರಿಸ್ತೀನಿ. ಜಮೀರ್ ಅಹಮದ್ ಹುಷಾರಿದ್ದಾರೆ, ಕರ್ಕೊಂಬಂದು ಕರೆಕ್ಟಾಗಿ ಕೃಷ್ಣ ಅವರೇ ಕರೆಕ್ಟಾಗಿ ಕೂತಿಸ್ಬಿಡ್ತಾನೆ. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮೊಮ್ಮಗ ಬರ್ತಾರೆ, ಅವ್ನು ಸೀಟೇ ಇರಲ್ಲ, ಎಲ್ಲೋ ನಿಂತಿರ್ತಾರೆ ಪಾಪ. ಈ ಗೋವಿಂದರಾಜ್ ಹೋಗಿ ಕರ್ಕೊಂಬರ್ತಾನೆ ಆಮೇಲೆ ಲಾಸ್ಟಿಗೆ. ನಾನು ಎಷ್ಟು ಅಧ್ವಾನ ಅನ್ನೋದಕ್ಕೆ ಹೇಳ್ತಾ ಇರೋದು. ನಾನು ಅಧ್ವಾನ ಹೆಂಗೆ ಮಾಡಿದ್ರು ಕಾರ್ಯಕ್ರಮನ ಅಂತ ಹೇಳೋದಕ್ಕೆ, ಒಂದು ಸರ್ಕಾರಿ ಕಾರ್ಯಕ್ರಮ, ಒಂದು ಗವರ್ನರು ಮುಖ್ಯಮಂತ್ರಿ ಇರ್ತಾರೆ, ಈ ಕಾರ್ಯಕ್ರಮನ ಹೆಂಗೆ ಅಧ್ವಾನ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ಕರ್ನಾಟಕದ ಇತಿಹಾಸದಲ್ಲಿ ಜ್ವಲಂತ ಒಂದು ಎಕ್ಸಾಂಪಲ್. ಐ ಆಮ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ದಿಸ್. ಇದರಿಂದ ಏನಾಗ್ತೈತೆ, ಇದನ್ನು ನಾನು ಇದಾದಮೇಲೆ ಇವರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾನು ಹೇಳೋದು, ಈ ಒಂದು ಫೋಟೋ ತೆಗೆಸ್ಕೊಳೋ ಹುಚ್ಚಲ್ಲಿ ಈ ಕುಟುಂಬದ ಈ ಫೋಟೋಗಳು ಬರೋದು, ಅವ್ರ ಫೋಟೋ ಕ್ಲಿಕ್ ಮಾಡೋದ್ರಲ್ಲಿ ಅಮಾಯಕ ಯುವಜನರ ಸತ್ತೋ ಫೋಟೋ ಅವ್ರ ಫೋಟೋ ಆಗಿಬಿಡ್ತಾರೆ ಅವ್ರು. ಈ ಫೋಟೋ ತೆಗೆಸ್ಕೊಳ್ಳೋದ್ರೊಳಗಡೆ ಅಮಾಯಕ ಯುವಕರ ಫೋಟೋ ಆಗಿ ಸತ್ತು ಫೋಟೋ ಬಂದ್ಬಿಡ್ತದೆ. ಅವ್ರ ತಂದೆ ತಾಯಿಗಳು ಆ ಫೋಟೋ ಇಟ್ಕೊಂಡು ಶೋಕಿಸುವಂಥ ಫೋಟೋಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ನಾನು ಈ ಕಾರ್ಯಕ್ರಮದ ಟೈಮ್ ಲೈನ್ ತರಿಸ್ಕೊಂಡಿದ್ದೀನಿ, ನಿಮ್ಗೆ ಅರ್ಥ ಆಗ್ತದೆ ಭಾಷೆ. ಟೈಮ್ ಲೈನ್ ತರಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಈ ಸರ್ಕಾರಕ್ಕೆ ಸಾಕ್ಷಿ ಕೊಡಬೇಕು ನಾನು ಅಂತ, ಕುನ್ನ ಅಲ್ಲ, ನಾನು ಸಾಕ್ಷಿ ಕೊಡಬೇಕು ಅಂತೇಳಿ ವೈರ್ಲೆಸ್ ಲಾಕ್ ಬುಕ್ಕು ತರಿಸ್ಕೊಂಡಿದ್ದೀನಿ. ವೈರ್ಲೆಸ್ ನಿಮಗೆ ಗೊತ್ತಾಗ್ತದೆ ನೋಡಿ, ವಾಕಿ ಟಾಕಿ ವೈರ್ಲೆಸ್ ಲಾಕ್ ಬುಕ್. ನಿಮಿಷಕ್ಕೂ ವಾಕಿ ಟಾಕಿಯಲ್ಲಿ ನಿಮಿಷಕ್ಕೂ ಏನೇನಾಯಿತು, ಹೆಂಗೆ ಬಂತು ಅಂತ ಹೇಳ್ತೀನಿ ನಾನು ಮುಂದೆ. ನಾನು ಇದು ಬಂದಿದೆ. ನನಗನ್ಸ್ತತೆ ಇಷ್ಟೆಲ್ಲ ಆದ್ರೂ ಕೂಡ, ಇಷ್ಟೆಲ್ಲ ಅನಾಹುತಗಳಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಏನೂ ಗೊತ್ತಾಗಲ್ಲ, ಗೃಹ ಸಚಿವರಿಗೆ ಏನೂ ಗೊತ್ತಾಗಲ್ಲ. ನಮ್ಮ ಉಪಮುಖ್ಯಮಂತ್ರಿ ಅಂತೂ ಈ ಆ್ಯಂಕರ್ ಇದ್ದಾರಲ್ಲ, ಯಾರ ಲೇಡಿ ಅನುಶ್ರೀ, ಅವ್ರ ಮೈಕ್ ಬಿಡಲೇ ಇಲ್ಲ. ನಾನು ನೋಡ್ತಾ ಇದ್ದೆ, ಅದು ಮೈಕ್ ಹಿಡ್ಕೊಂಡು ಓಡಾಡ್ತಾನೆ ಇದ್ದಾರೆ. ಹೋಗು 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 ಅಂತೇಳಿ ಅವರು ಮೈಕ್ ಹಿಡ್ಕೊಂಡು ಮೈಕ್ ಚಡ್ದಲ್ಲ ಅವ್ರು ಕೂತರು. ಇದೆಲ್ಲ ಆ ಒಂದು ಅವಾಂತರಗಳನ್ನು ನಾನು ಇವತ್ತು ಹೇಳಿದ್ದೀನಿ. ಇದಾದ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, 3 ಗಂಟೆಗೆ ಕರೆಕ್ಟಾಗಿ 3 ಗಂಟೆಗೆ DCM ಅವರು ವೇದಿಕೆ ಹತ್ತುತ್ತಾರೆ, ಸಿದ್ಧತೆ ಎಲ್ಲ ನೋಡ್ತಾರೆ. ಕರೆಕ್ಟ್ 3 ಗಂಟೆ, ಮಧ್ಯಾಹ್ನ 3 ಗಂಟೆ 22 ನಿಮಿಷಕ್ಕೆ CM ಅವರು ಅವರಿಗೆ ಏನಂತಾರೆ, ಲೀಮಾ ಲೆಫ್ಟ್ ಸ್ಟ್ಯಾಟಿಕ್ 1 ಪೊಲೀಸರು ಇದ್ದಾರೆ ಕರೆಕ್ಟ್ ಅಂತ, ಲೀಮಾ ಲೆಫ್ಟ್ ಸ್ಟ್ಯಾಟಿಕ್ 1 ಟುವರ್ಡ್ಸ್ ಟು ಸ್ಟಾಗ್ 1 ಅಂತ ಅದರದ್ದು ಹೋಗುತ್ತೆ ಕೋಡು. ಹಾಂ, ಸ್ಟ್ಯಾಗ್ 1 ನೀವು ನಾನಿದ್ದೆ ಅದಕ್ಕೆ ಹೆಸರು ಅದು ಗೊತ್ತಾಯ್ತು, ಇದು ಗೊತ್ತಿರಲಿಲ್ಲ. ಸ್ಟ್ಯಾಗ್ 1 ಲೆಫ್ಟ್ ಸ್ಟ್ಯಾಟಿಕ್ 2 ಟುವರ್ಡ್ಸ್ ಸ್ಟಾಗ್. ನೀವು ಬಂದ್ರಿ, ಲೀಮಾನು ಬಂತು, ಸ್ಟ್ಯಾಗು ಬಂತು, ಆಮೇಲೆ ಜಾಗ್ವರು ಬಂತು. ಜಾಗ್ವರ್ ಅಂದ್ರೆ ಉಪಮುಖ್ಯಮಂತ್ರಿ. 3 ಜನ, ಇದು ಕೋಡ್ ಅವ್ರದ್ದು, ಪೊಲೀಸವ್ರ ಕೋಡು. ಈ 3 ಜಾಗ್ವರ್ಗು, ಲೀಮಾ, ಸ್ಟ್ಯಾಗು, ಈ 3 ಕೂಡ ಬಂತು ಒಳಗಡೆ ಸಿದ್ಧತೆ. ಇಷ್ಟಾದಾಗ ಈಗ ನಾನು ಹೇಳೋವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಹೇಳ್ತೀನಿ, ಯಾರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ.
ಇಷ್ಟಾಗೋದ್ರೊಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನೀವು ಕಾರತ್ತಿ ಇಲ್ಲಿಗೆ ಬರೋದ್ರೊಳಗಡೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸುಮಾರು 70ರಿಂದ 80 ಸಾವಿರ ಜನ ಸೇರಿಬಿಟ್ಟಿರ್ತಾರೆ. ಕಾರ್ಯಕ್ರಮ ನಿಮ್ಮದು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 70ರಿಂದ 80 ಸಾವಿರ. ದೊಡ್ಡ ನೂಕುಲಾಗ್ತತೆ. ಸುಮಾರು 17 ಗೇಟು ಬಂದ್ ಮಾಡಿಬಿಟ್ಟಿದ್ದಾರೆ. ಅಲ್ಲ, 17 ಗೇಟನ್ನು ಬಂದು, ಒಂದು ಗೇಟನ್ನು ತೆಗೆದಿಲ್ಲ. ನಿಮ್ಮ ಕಾರ್ಯಕ್ರಮ ಇಲ್ಲಿ 3:22 ಶುರು ಆಗ್ತಾ ಇದೆ. 3:22ಕ್ಕೆ ಅಲ್ಲಿ ಸುಮಾರು 70ರಿಂದ 80 ಸಾವಿರ ಜನ ಸೇರ್ತಾರೆ. ಪೊಲೀಸ್ ವರ್ಗದಲ್ಲಿ ತಡೆಯೋಕ್ಕೆ ಆಗಲ್ಲ. ನಾನು ಮೊನ್ನೆ KSEಗೆ ಹೋದೆ. ಇದಾದಮೇಲೆ ಸ್ಟಡಿಗೋಸ್ಕರ KSEಗೆ ಹೋದೆ. ಏನಪ್ಪ KSE ಅವರೇ, ನಿಮ್ಮ ಯೋಗ್ಯತೆಗೆ ಆ ಗೇಟ್ ತೆಗೆದುಬಿಟ್ಟಿದ್ರೆ, 17 ಗೇಟ್ ತೆಗೆದಿದ್ರೆ ಮಧ್ಯಾಹ್ನ 12 ಗಂಟೆಗಿಂದ ಯಾರ್ಯಾರು ಬೇಕೋ ಬಂದು ಆರಾಮ್ಸೆ ಕೂತ್ಕೊಂಬಿಡೋರು. ಲೈನು ಬೇಕಾಗಿರಲಿಲ್ಲ, ಏನು ಬೇಕಾಗಿರಲಿಲ್ಲ. ಯಾರು ಬೇಕೋ, ಯಾರು ಫಸ್ಟ್ ಬರ್ತಾರೋ ಅವ್ರು ಕೂತ್ಕೊಂಡಿರೋರು. ಸೀಟ್ ಬರ್ತೀಯ ಆದ ತಕ್ಷಣ ಹೋಗಿರೋರು ಎಲ್ಲರೂ. ಇದು ಮಾಮೂಲಿ ಇರೋದು. ಕಾಮನ್ ಸೆನ್ಸು. ನಾನು ಇನ್ನೊಂದು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ. ಈ ಸೌಂದರ್ಯ ಸ್ಪರ್ಧೆ ನಡೀತು. ಸುರೇಶ್ ಕುಮಾರ್ ಏಟ್ ತಿಂದಿದ್ರ, ಚೆಂದಾಗಿ ಹೊಡೆದಿದ್ದಾರೆ ಅವ್ರಿಗೂ ಅವಾಗ. ಚಾಲುಕ್ಯ ಹೋಟ್ಲದ್ದು ನನಗೂ ಹೊಡೆದ್ರು. ನಾನು ಎಸ್ಕೇಪ್ ಆಗ್ಬಿಟ್ಟೆ ಅವಾಗ. ಹೊಡೆದ್ರು. ಅವಾಗ ಸಿದ್ದರಾಮಯ್ಯನವರೇ ಅಲ್ಲಿ ಇನ್ಚಾರ್ಜು. ನನಗೆ ಏನೋ ಇಲ್ಲ, ನಮ್ಮ ಇವರು JH ಪೇಟಲ್ರು ಇದು, ಅವರು ಉಪಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಇರ್ಬೇಕು ಸರ್ ನೀವು ಅವಾಗ. ಅಮಿತಾಬ್ ಬಚ್ಚನ್ ಆ ಕಾರ್ಯಕ್ರಮ, ಸೌಂದರ್ಯ ಸ್ಪರ್ಧೆ, ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಅವಾಗ. ಇದಕ್ಕಿಂತ ಜಾಸ್ತಿ ಜನ. ಏನೂ ಆಗಲಿಲ್ಲ. ನಾನು ಅವಾಗೇ ಹೇಳಿದಾಗ ನನಗೆ ಚುಚ್ಚಿಬಿಟ್ರು, ಹಾಕಿ ಚಕ್ಕಂತ ತಿವಿದ್ಬಿಟ್ರು. ನಿನ್ನ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅವತ್ತು ಸಿದ್ದರಾಮಯ್ಯ ಅದೇ ಕಾರ್ಯಕ್ರಮಕ್ಕೆ, JH ಪಟೇಲ್ರು ಗೊತ್ತು ನಿಮಗೇನು ಅಂತ, ಸಿದ್ದರಾಮಯ್ಯನವ್ರು ಅದೇ ಕಾರ್ಯಕ್ರಮಕ್ಕೆ ಇನ್ಚಾರ್ಜ್ ಆಗಿದ್ದರು. ಏನೂ ನಡೆದಿಲ್ಲ. ಇದಕ್ಕಿಂತ ಡಬಲ್ ಜನ ಇದ್ದರು. ಏನೂ ಆಗಲಿಲ್ಲ. ಇಲ್ಲಿ 60 ನುಗ್ಗಿದ್ರು ಪೊಲೀಸರು. ಅವತ್ತೇನಾನ ನನ್ನ ದೃಷ್ಟಿಯಿಂದ ಹೋಮ್ ಮಿನಿಸ್ಟರ್ ಆಗಿ ಹೇಳ್ತೇನೆ, ಲಾಠಿ ಚಾರ್ಜ್ ಏನಾನ ಮಾಡಲಿಲ್ಲ ಅಂದರೆ ಈ ಅನಾಹುತ ಆಗ್ತಾ ಇರಲ್ಲ. ನುಗ್ಗಲಾಯಿತು, ಲಾಠಿ ಚಾರ್ಜ್ ಮಾಡಿದ್ರು. ಪರಮೇಶ್ವರ, ನಾನು ಕೇಳ್ತೀನಿ, ಲಾಠಿ ಚಾರ್ಜ್ ಮಾಡೋಕ್ಕೆ ಪರ್ಮಿಷನ್ ಯಾವನ್ ಕೊಟ್ಟ? ಯಾರು ಕೊಟ್ಟರು? ಹೂ ಗಿವನ್? ನನಗೆ ಹೇಳಿದ್ರು, ಅಲ್ಲಿದ್ದಂಥ KSE ಅಧಿಕಾರಿಗಳು ಹೇಳಿದ್ರು, ಸರ್ ಅವ್ರು ಎಷ್ಟೇ ನುಗ್ಗಿದ್ರು ನಮ್ಮ ಗೇಟ್ ಏನು ಅಳ್ಳಾಡ್ತಾ ಇರಲ್ಲ ಸರ್. ಅವರು ಎಷ್ಟೇ ನುಗ್ಗಿದ್ರು ನಮ್ಮ ಗೇಟ್ಗಳು ಭಾಳ ಗಟ್ಟಿ ಇದೆ ಸರ್, ಏನೂ ಆಗ್ತಾ ಇರಲ್ಲ ಸರ್. ಬೀಗ ಹಾಕ್ಬಿಟ್ಟಿತ್ತು ಎಲ್ಲರೂ. ಪೊಲೀಸವ್ರ ಕೈಗೆ ಬೀಗ ಕೊಟ್ಬಿಟ್ಟಿದ್ರಿ ಸರ್, ಬೀಗದ ಕೈ. ಅವ್ರು ಇನ್ನೊಂದು ಹೇಳಿದ್ರು, ಅದು ಕೇಳಿದ್ರೆ ನೀವಿನ್ನೂ ಆಶ್ಚರ್ಯ ಆಗ್ತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ 70ರಿಂದ 80 ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆದಿದೆ. ಅಲ್ಲಿ 70ರಿಂದ 80 ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆದಿದೆ. ಇದುವರೆಗೂ ಒಂದಕ್ಕೂ ಪರ್ಮಿಷನ್ ತಗೊಂಡಿಲ್ಲ. ನಮ್ಮ CM ಅದಕ್ಕೆ ಹುಷಾರು ಹೇಳಿದ್ರು, ನಾನು ಪರ್ಮಿಷನ್ನೇ ಕೊಟ್ಟಿಲ್ಲ. ನಮ್ಮ ಪರ್ಮಿಷನ್ 70 ವರ್ಷದಿಂದ ತಗೊಂಡೇ ಇಲ್ಲ ಸರ್. 70 ಇಯರ್ಸಿಂದ ದೇರ್ ಈಸ್ ನೋ ಪರ್ಮಿಷನ್. ಅವರು ಒಂದು ಲೆಟ್ರ್ ಕೊಡ್ತಾರೆ ಅಷ್ಟೇ. ಯಾರು ಅವ್ರು ಕುಣಿತಾರಲ್ಲ, ಅವ್ರು ಯಾರು ಪಾಟೀಲ್ರ, ಅದೇನು ಚಿಯರ್ಸ, ಅದಕ್ಕೊಂದು ಪರ್ಮಿಷನ್ ತಗೊಂತಾರೆ ಅಷ್ಟೇ. ಅದು ಬಿಟ್ಟರೆ ಯಾವುದಕ್ಕೂ ಇದುವರೆಗೂ ಪರ್ಮಿಷನ್ ಚೆಕ್ ಮಾಡಿ, ನಾನೇನೋ ಸುಳ್ಳಾದರೆ ನಾನು ಅಲ್ಲೇ ಹೋಗಿ ಚೆಕ್ ಮಾಡಿದ್ದೀನಿ, ನಾನು ತಗೊಂಡೇ ಇಲ್ಲ. ಅವ್ರು ಹೇಳಿದ್ರು, ನಾವು ಕೀನ ಪೊಲೀಸವ್ರು ಕೊಟ್ಟಿರ್ತೀರಿ, ನಮ್ಮ ಕಂಟ್ರೋಲ್ ಅಲ್ಲ. KSE ಏನಿದ್ರು ನಾವು ಕೊಡ್ತೀರಷ್ಟೇ. ಹ್ಯಾಂಡಲ್ ಮಾಡೋ ಅಂಥದ್ದು ಯಾರು ಆ ಫ್ರಾಂಚೈಸಿ ಇರ್ತಾನೆ ಅವನು ಮತ್ತು ಪೊಲೀಸವರೇ ಮೇಯ್ನು ಅಂತ ಹೇಳಿದ್ರು. ಗೇಟಿನ ಹೊರಗಡೆ ಯಾರು ಈ ಪೊಲೀಸ್ ಅಧಿಕಾರಿ ಇಲ್ಲಿ ಮಜಾ ಮಾಡ್ತಾ ಇದ್ದ ಡಯಾಸಲ್ಲಿ, ಯಾರು ಪೊಲೀಸ್ ಅಧಿಕಾರಿ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇಲ್ಲಿ ಮಜಾ ಮಾಡ್ಕೊಂಡು ಕೂತಿದ್ದ, ಅವು ವಾಕಿ ಟಾಕಿಯಲ್ಲಿ ಹೇಳ್ತಾನೆ, ನನ್ನ ಹತ್ರ ದಾಖಲೆ ಇದೆ, ಇಲ್ಲಿ ಕಾರ್ಯಕ್ರಮ ಮುಗಿಯೋವರೆಗೂ ಒಬ್ಬರನ್ನ ಒಳಗೆ ಬಿಡಬೇಡ ಅಂತ ಹೇಳ್ತಾರೆ ವಾಕಿ ಟಾಕಿಯಲ್ಲಿ. 11 ಜನ ಸಾವು ಆಗೋದಕ್ಕೆ ಇದೆ ಮೇಯ್ನ್. ಸಸ್ಪೆಂಡ್ ಆಗಲಿಲ್ಲ ಅವರು. ಆಗಲ್ಲ. ಹೆಂಗ್ ಸರ್ ವಾಕಿ ಟಾಕಿಯಲ್ಲಿ ನೀನು ಬಿಡಬೇಡ ಅಂತ ಹೇಳ್ತಾರೆ? ಬಿಟ್ಬಿಟ್ಟಿದ್ರೆ ಅವತ್ತು ಆತಾ ಇರಲಿಲ್ಲ ಸರ್. ನಾನು ಹೇಳ್ತಾ ಇರೋದು, 3 ಗಂಟೆ ನೀವು ಬಿಟ್ಬಿಟ್ಟಿದ್ರೆ ಅವಕ್ಕೇನ ಬಿಡ್ಲೇ ಇಲ್ಲ ಕೊನೆವರೆಗೂ. ಪೊಲೀಸರು ಬೀಗ ತೆಗಿಯಂಗಿಲ್ಲ.
ಇಲ್ಲಿ ವಾಕಿ ಟಾಕಿಯಲ್ಲಿ ಬಿಡಬೇಡ ಬಿಡಬೇಡ ಅಂತ ಆವಾಜು. ಅವಾಗೇನು ಮಾಡಿದ್ರು ಪೊಲೀಸರು? ವಿಧಿ ಇಲ್ಲದೆ ಯಾರನ್ನೂ ಕೇಳದೆ ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಚಾರ್ಜ್ ಬಿದ್ದ ತಕ್ಷಣ ಎಲ್ಲರೂ ಎದ್ರೋ ಬಿದ್ದರು ಅಂತ ಓಡೋಕ್ಕೆ ಶುರುವಾದರು. ಪಾಪ ಅಮಾಯಕರಲ್ಲಿ ಯಾರು ಹೆಣ್ಮಕ್ಳು ಸ್ಟೂಡೆಂಟ್ಗಳು ಪಾಪ ಎಷ್ಟೊತ್ತಾಗಿತ್ತೋ ಗೊತ್ತಿಲ್ಲ, ಊಟ ಮಾಡಿದ್ರೋ ಗೊತ್ತಿಲ್ಲ, ತಿಂಡಿ ತಿಂದಿದ್ರೋ ಗೊತ್ತಿಲ್ಲ, ನೀರು ಕುಡ್ದಿದ್ರೋ ಗೊತ್ತಿಲ್ಲ. ಅವ್ರು 4 ಗಂಟೆ 5 ಗಂಟೆ ಬಂದವ್ರೆ, ಏನೋ ನಮ್ಮ ಕೊಯ್ಲಿನ ನೋಡೋಣ ಅಂತ. ಇಲ್ಲಿ ಕೊಯ್ಲಿನ ನೋಡಲಿಲ್ಲ, ಎಲ್ಲ ಕುಯ್ದಾಕ್ಬಿಟ್ರು. ಒಂದೇ ಒಂದು ಸಣ್ಣದು ಗೇಟ್ ತೆಗೆದಿದ್ರೆ ಈ ಘಟನೆನೇ ಆಗ್ತಾ ಇರಲ್ಲ, ಇವತ್ತು ಈ ಚರ್ಚೆನೇ ಆಗ್ತಾ ಇರಲ್ಲ, ಸರ್ಕಾರಕ್ಕೆ ಈ ಕೆಟ್ಟ ಹೆಸರೇ ಬರ್ತಾ ಇರಲ್ಲ, ನಾನಲ್ಲ ಅಂತ ಹೇಳ್ಕೊಳೋ ಅವಶ್ಯಕತೆನೇ ಬರ್ತಾ ಇರಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇದಾದ ಮೇಲೆ 3:34ಕ್ಕೆ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ, ವಿಧಾನಸೌಧ ಕಾರ್ಯಕ್ರಮ ಇನ್ನೂ ಆರಂಭ ಆಗಲೇ ಇಲ್ಲ, ಆರಂಭ ಆಗಿರಲಿಲ್ಲ ಇನ್ನು, ಆಗಲೇ ಕಾಲು ತುಳಿತ ಆಗ್ತೈತಲ್ಲಿ. ಮೊದಲ ಸಾವು, ಫಸ್ಟ್ ಡೆತ್, 3:34 ಫಸ್ಟ್ ಡೆತ್. ಬಿಡದಿಯ ಟೊಯೋಟಾ ಕೈರ್ಲೆಸ್ ಕಂಪನಿಯ ಉದ್ಯೋಗಿ 22 ವರ್ಷದ ಪ್ರಜ್ವಲ್ ಎಂಬ ಎಂಜಿನಿಯರ್ ಮೊದಲ ಬಲಿ. ಫಸ್ಟ್ ಬಲಿ ಎಂಜಿನಿಯರ್, ಸಾವಾಗೋದು ಎಂಜಿನಿಯರ್, ಸತ್ತೋಗ್ಬಿಡ್ತಾನೆ. ಇನ್ನು ವೇದಿಕೆ ಕಾರ್ಯಕ್ರಮ ಆಗೇ ಇರಲ್ಲ. ನಾವು ಕರ್ನಾಟಕ ITBT ನಾವು ದೇಶಕ್ಕೆ ಮಾಡಲು, ಮೊನ್ನೆ ನಾವು ಹೇಳಿದ್ರಿ ಪ್ರಪಂಚಕ್ಕೆ ವಿ ಆರ್ ನಂಬರ್ 1 ಕಡೆ ದಾಪುಗಾಲ ಆಗ್ತಾ ಇದ್ದೀರಿ ಅಂತ ಮೆಟ್ರೋ ವಿಚಾರವಾಗಿ ಸಂಬಂಧವಾಗಿ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಹೇಳಿದ್ರು. ಸಾವಾಯಿತು ಡಯಾಸ್ ಹತ್ತಕ್ಕೆ ಮುಂಚೆನೆ ಮುಖ್ಯಮಂತ್ರಿಗಳಿಗೆ. ನನಗನ್ಸ್ತೈತೆ ಅಲ್ಲೊಂದು ನಮ್ಮ ಪೊಲೀಸರು ಇಲ್ಲೇ ಅವರೇ, ಎಷ್ಟು ವಾಕಿ ಟಾಕಿ ಇತ್ತು ಕೇಳಿ, ಲೆಕ್ಕ ತಗೊಳ್ಳಿ, ಎಷ್ಟು ವಾಕಿ ಟಾಕಿ ಇತ್ತು. ಒಂದು ಸರ್ಕ್ಯುಲೇಷನ್ ಆದರೆ ಎಲ್ಲ ವಾಕಿ ಟಾಕಿಗೆ ಬರಲ್ವಾ? ಡೆತ್ ಆಗಿರೋದು ಜ್ಞಾನ ಬೇಡವಾ? ಎಲ್ಲರ ಹತ್ರನೂ ಇತ್ತು, ಹೋಮ್ ಮಿನಿಸ್ಟ್ರು ಎಲ್ಲರ ಹತ್ರನೂ ಇತ್ತು ವಾಕಿ ಟಾಕಿ. ಹೋಮ್ ಮಿನಿಸ್ಟ್ರ್ ಅಲ್ಲ, ಸಾರಿ, ನಿಮ್ಮ ಸ್ಟಾಫ್ ಹತ್ರ ಒಬ್ಬರೂ ಹೇಳಲಿಲ್ಲಲ್ಲ, ಸತ್ತೋದ, ಮೊದಲ ಬಲಿ ಆಗೋಯ್ತು. ಮಧ್ಯಾಹ್ನ 3:34ಕ್ಕೆ 3:55 ಅಷ್ಟೊತ್ತಿಗೆ ಇನ್ನಷ್ಟು ದೊಡ್ಡ ಗಲಾಟೆ ಆಗೋಯ್ತು. ಎಲ್ಲ ಗೇಟ್ಗಳು ಸುಮಾರು 18, ಆ ವಾಕಿ ಟಾಕಿಯಲ್ಲಿ ಬಂದಿರೋ, ನಾನು ಕಾಪಿನ ಹೇಳ್ತಾ ಇದ್ದೀನಿ, ವಾಕಿ ಟಾಕಿಯಲ್ಲಿ ಬಂದಿರೋ ಕಾಪಿ ಪೊಲೀಸವ್ರು ಹೇಳ್ತಾ ಇರೋದು, ಅಲ್ಲಿ 18ರಿಂದ 10 ಜನ ಉಸಿರು ನಿಲ್ಲೋಗೋ ಸ್ಟೇಜಿಯಲ್ಲಿದೆ, ಅವ್ರನ್ನ ಕಾಪಾಡಬೇಕು ಅಂತ ವಾಕಿ ಟಾಕಿಯಲ್ಲಿ ಮೆಸೇಜ್ ಬರ್ತದೆ. ಅಷ್ಟೊತ್ತಿಗಾಗಲೇ 4:11ಕ್ಕೆ ವಿಧಾನಸೌಧದ ವೇದಿಕೆ ಬಳಿ CM ಆಗನ ಆಗುತ್ತೆ. 4:11 ತಾವು ವೇದಿಕೆ ಮೇಲೆ ಬರ್ತೀರ. 11 ತಾವು ಬಂದು ವೇದಿಕೆ ಹತ್ತುತ್ತೀರ. 4:20 KR ಪೇಟೆ ತಾಲೂಕು ರಾಮಸಮುದ್ರದ ಸಿವಿಲ್ ಇಂಜಿನಿಯರ್, ಫಸ್ಟ್ ಸತ್ತಿದ್ದು ಇಂಜಿನಿಯರು. ಎರಡನೇ ಬಲಿ 25 ವರ್ಷದ ಪೂರ್ಣಚಂದ್ರ ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತೋಗ್ತಾನೆ. ಇಬ್ಬರು ಇಂಜಿನಿಯರ್ಸ್. 4:36ಕ್ಕೆ ಗೇಟ್ ನಂಬರ್ 6 ಹತ್ತಿರ 6 ಜನ ಬಿದ್ದೋಗಿದ್ದಾರೆ, ಯಾರು ಎತ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಅಂತೇಳಿ ವಾಕಿ ಟಾಕಿಯಲ್ಲಿ ಮೆಸೇಜ್ ಬರ್ತದೆ. ವಾಕಿ ಟಾಕಿಯಲ್ಲಿ ರೆಸ್ಪಾಂಡ್ ಇಲ್ಲ, ಯಾರು ಎತ್ಕೊಂಡು ಹೋಗೋಕ್ಕೂ ಯಾರೂ ಗತಿ ಇಲ್ಲ. ಸಂಜೆ 4:25ಕ್ಕೆ 3ನೇ ಬಲಿ, ಥರ್ಡ್, ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ನಾಗಸಂದ್ರ ಗ್ರಾಮದ 19 ವರ್ಷದ ಮನೋಜ್ ಕುಮಾರ್, ಈತ ಪ್ರೆಸಿಡೆನ್ಸಿ ಕಾಲೇಜ್ ವಿದ್ಯಾರ್ಥಿ, ಅವನು ಸತ್ತೋಗ್ತಾರೆ. ಸಂಜೆ 4:38ಕ್ಕೆ 4ನೇ ಬಲಿ, ಕುಮಾರಿ ದಿವ್ಯಶ್ರೀ, ವಯಸ್ಸೆಷ್ಟು ಗೊತ್ತಾ? 13 ವರ್ಷ. ದಿವ್ಯಾಂಶಿ, ಸಾರಿ, ಕರೆಕ್ಟ್, ದಿವ್ಯಾಂಶಿ, ಜಸ್ಟ್ 13 ವರ್ಷ, ಸ್ಟೂಡೆಂಟ್. ಅವಳು ಕನಸು ಕಂಡ್ಕೊಂಡಿದ್ಲು, ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೈನ್ಸಿಸ್ಟ್ ಆಗಬೇಕು, ಕನಸು ಕಂಡಂಥ ಹುಡುಗಿ. ನಾನು ಅವ್ರ ಅಮ್ಮನ ಹತ್ರ ಮಾತಾಡಿದ್ದೀನಿ. ನಾನು ಬೇಡ ಅಂತ ಹೇಳಿದೆ. ನಾನು ಅವಳಿಗೆ, ಅಮ್ಮ ಇಲ್ಲ, ನಾನು ಕೊಯ್ಲಿನ ನೋಡ್ಬೇಕು, ಬಾಮ್ಮ 5 ನಿಮಿಷ ಬಾಮ್ಮ ಅಂತ ಹೇಳಿ ಕರ್ಕೊಂಬಂದ್ಲು. ನಾನು ಸತ್ತಾಗ ಬೋರಿಂಗ್ ಆಸ್ಪತ್ರೆ ಹತ್ರ ಹೋಗಿದ್ದೆ.
ಅಳ್ತಾ ಕೂತಿದ್ಲು. ನಾನು ಹೇಳಿದೆ, ಸರ್ ಬೇಡ ಮಗಳೇ ಬೇಡ ಅಂತ. ಒಂದು ತಾವು ಗಮನಿಸಬೇಕು ಮುಖ್ಯಮಂತ್ರಿಗಳೇ, ಪಾಪ 13 ವರ್ಷ ಎಷ್ಟು ನೀವು ಕರುಣೆ ಇಲ್ಲದ ಕೆಲಸವನ್ನು ಅವತ್ತಾಗಿದೆ ಅಂತ ಹೇಳಿದ್ರೆ, ನಾನು ಇದ್ದೆ ಅಲ್ಲಿ. ಪೋಸ್ಟ್ ಮಾರ್ಟಮ್ಗೆ ಆ ಮಗುಗೆ ನಾನೇ ಹೇಳಿದೆ, ಬೇಗ ಕಳಿಸ್ಬೋದು, ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ. ಪೋಸ್ಟ್ ಮಾರ್ಟಮ್ ಮಾಡಿ ಆಚೆ ಬರ್ತೈತೆ. ಅವರಮ್ಮ ಹೇಳಿದ್ಲು, ಈ ಆ ಮಗು ಆ ಓಲೆನ ಭಾಳ ಇಷ್ಟಪಡ್ತಾ ಇದ್ಲಂತೆ. ಯಾವಾಗೂ ನಾನು ಹೇಳ್ತಾ ಇದ್ದೆ, ಬೇರೆ ಓಲೆ ಹಾಕೋ, ಇಲ್ಲ ನನಗೆ ಇದೇ ಇಷ್ಟ, ಇದೇ ಓಲೆ ಅಂತ. ಆ ಓಲೆ ಇಲ್ಲ. ಆ ಅಮ್ಮ ನಾನು ಕೇಳಿದ್ದಿಷ್ಟೇ, ಸುರೇಶ್ ಕುಮಾರ್ ಇಲ್ಲ, ಕದ್ದುಬಿಟ್ಟಿದ್ರು. ಕೇಸ್ FIR ಆಗಿದೆ, ಈಗ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ಇನ್ನೂ ಸಿಕ್ಕಿಲ್ಲ, ಓಲೆ ಸಿಕ್ಕಿಲ್ಲ. ಪೋಸ್ಟ್ ಮಾರ್ಟಮಲ್ಲಿ ಯಾರು ಇರ್ತಾರೆ? ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಯಾರು ಇರ್ತಾರೆ? ಎಲ್ಲ ಇರೋರು ನಮ್ಮವರೇ, ಡಾಕ್ಟ್ರುಗಳು, ಅಲ್ಲಿರೋ 3-4 ಜನ. ಓಲೇನೇ ಇಲ್ಲ. ಪುಣ್ಯಕ್ಕೆ ಕಿವಿ ಬಿಟ್ಟಿದ್ದಾರೆ, ಪುಣ್ಯಕ್ಕೆ. ಆ ಅಮ್ಮ ಹೇಳಿದ್ದು ನನಗೆ, ನಾನು ದುಡ್ಡು ಕೊಟ್ಬಿಡ್ತೀನಿ, ಆ ಓಲೆ ಎಷ್ಟು ಕಾಸ್ಟ್ ಇದೆಯೋ ಐ ವಿಲ್ ಗಿವ್, ಪೇ ಓನ್ಲಿ, ನಾನೇ ಕೊಡ್ತೀನಣ್ಣ, ನೀವು ಇದರ ಮಾಡ್ತೀನಿ, ನಾನು Paytm ಮಾಡ್ತೀನಣ್ಣ, ನಾನು ಕೊಟ್ಬಿಡ್ತೀನಣ್ಣ ಅಂತ ಹೇಳಿದ್ರು. ನಾನು ಕೊಡ್ತೀನಿ, ನನಗೆ ಓಲೆ ಬೇಕಣ್ಣ, ನೆನಪಣ್ಣ ಅದು ಅಂತಂದು. ಎಷ್ಟು ಅಮಾಯಕರಾಗಿ ನಡ್ಕೊಂಡಿದ್ದೀರ? ಇದು ನ್ಯಾಯ? ಇದನ್ನು ನಾನು ಕೇಳ್ತಾ ಇದ್ದೀನಿ ಇವತ್ತು. ಇದುವರೆಗೂ ನಿಮ್ಮ ಕೈಲಿ ಹುಡ್ಕೊಡೋಕ್ಕಾಗಿಲ್ಲ, ಇದುವರೆಗೂ ಹುಡ್ಕೊಡೋಕ್ಕಾಗಲೇ ಇಲ್ಲ. ತಪ್ಪಲ್ವಾ ಪರಮೇಶ್ವರ್ ಅವರೇ? ಹೆಣ ಮಾಡಿದ್ರಿ ಅವ್ರನ್ನ. ಆ ಓಲೆನ ಕೊಡ್ಸೋಣ ಅಂದರೆ ಓಲೆನೂ ಕೊಡ್ಸೋಕ್ಕಾಗಲಿಲ್ಲ ನಮ್ಮ ಕೈಲಿ. ಇದಾದಮೇಲೆ ಸಂಜೆ 4:41 ಆಯಿತು. ಚಾರ್ಟೆಡ್ ಅಕೌಂಟೆಂಟು, ಉತ್ತರ ಕನ್ನಡದವರು, ಸಿದ್ದಾಪುರ ತಾಲೂಕು, ರವೀಂದ್ರನಾಥ್, ಶ್ರೀಮತಿ ಅಕ್ಷತಾ ಪೈ, 27 ವರ್ಷ, 5ನೇ ಸಾವು, 20 ಇದು ಆಯಿತು. ಸಂಜೆ 4:45ಕ್ಕೆ ಇಷ್ಟು ಸತ್ತೋಯ್ತು. ಅಷ್ಟೊತ್ತಿಗೆ ಸಂಜೆ 5 ಜನ ಸತ್ತ ಮೇಲೆ ಈ RCB ಅವರು ವಿಧಾನಸೌಧ ಬಳಿ ಬರ್ತಾರೆ. 5 ಜನ ಸತ್ತ ಮೇಲೆ, ನಾನು ಟೈಮಿಂಗ್ಸು ಎಲ್ಲ ಹೇಳಿದ್ದೀನಿ ಕ್ಲಿಯರಾಗಿ. 5 ಜನ ಸತ್ತ ಮೇಲೆ RCB ಅವರು 4:45ಕ್ಕೆ ಬರ್ತಾರೆ. ಅವರು ಬಂದ ಮೇಲೆ, ಅವ್ರು ಬಂದರು ಅಂತ ಆದಮೇಲೆ ಸಂಜೆ 4:59ಕ್ಕೆ, 45 4:59ಕ್ಕೆ 6ನೇ ಬಲಿ, ಹಾಸನ ಬೇಲೂರು ತಾಲೂಕು ಅರಳ್ಳಿ ಲಕ್ಷ್ಮಣ್, MS ರಾಮಯ್ಯ ಲೇಔಟ್, 20 ವರ್ಷ, DL ಭೂಮಿಕ್ ಸತ್ತೋಗ್ತಾರೆ. ನಮ್ಮ ದಾಸರಳ್ಳಿ ಮುನ್ರಾಜು ಅವರ ಭೂಮಿಕ್. ಒಬ್ಬನೇ ಮಗ ಪರಮೇಶ್ವರ್ ಅವರೇ, ಒಬ್ಬನೇ ಮಗ. ನಾನು ಅವ್ರ ಮನೆಗೆ ಹೋಗಿದ್ದೆ, ಒಬ್ಬನೇ ಮಗ. TVಯಲ್ಲೆಲ್ಲ ಬಂದ ಆಸ್ತಿವಂತ. ಎಷ್ಟು ಅವನು? 50-60 ಕೋಟಿ ಇಂಡಸ್ಟ್ರಿಯಲಿಸ್ಟ್ ಅವನು. ನನ್ನ ಹತ್ರ ಹೇಳ್ದ, ಅಣ್ಣ ನನಗೆ ಯಾರು ಇನ್ನಿಲ್ಲೇ ಇಲ್ಲ, ಇದ್ದಿದ್ದೊಬ್ಬ ಮಗ ಸತ್ತೋದ, ನಾನು ಏನು ಮಾಡಲಿ ಆಸ್ತಿ ಕಟ್ಕೊಂಡು? ಒಬ್ಬನೇ ಮಗ. ಅವ್ರಿಗೆ ನ್ಯಾಯ ಕೊಡಬೇಕೋ ಇಲ್ಲ ಸರ್ಕಾರ? ಈ ತಪ್ಪಿತಸ್ಥರನ್ನ ಹುಡುಕಿಲ್ಲ ಅಂತ ಹೇಳಿದ್ರೆ ನ್ಯಾಯ ಕೊಟ್ಟಂಗೆ ಆಗ್ತೈತೆ ಅವ್ರಿಗೆ? ಅವ್ರಿಗಿನ್ನ ಒಂದು 45 ವರ್ಷ 50 ವರ್ಷ ಇರ್ಬೋದನ್ನು. ಇನ್ನು ಜೀವನ 40 ವರ್ಷ ಜೀವನ ಹೆಂಗೆ ಕಳಿಬೇಕು ಅವರು? ನಮಗೆಲ್ಲ ಗೊತ್ತಿದೆ. ಪುತ್ರ ಶೋಕ ನಮ್ಮ ಇದರಲ್ಲೇ ಬರೆದಿದ್ದಾರೆ, ಪುತ್ರ ಶೋಕಂ ನಿರಂತರಂ ಅಂತಾರೆ. ನಾವು ವಯಸ್ಸಾಗಿರೋರು ಸತ್ತರೆ ಮಕ್ಕಳಿಗೆ ಏನಾಗಲ್ಲ. ಆದರೆ ನಾವು ಬದುಕಿದ್ದಾಗ ಮಕ್ಕಳು ಸತ್ತರೆ ಅದು ಜೀವನ ಪೂರ್ತಿನ ನಮಗೆ ನೆನಪಲ್ಲೇ ಕೊರಗ್ತೀರಿ ನಾವು. ಈ ಸ್ಥಿತಿ ಹಂಗೆ. ಆ ಭೂಮಿಗೆ ಸತ್ತೋಗಿದ್ದಾನಲ್ಲ ಅವ್ರ ತಂದೆ ತಾಯಿದು ಅದೇ ಸ್ಥಿತಿ ಇವತ್ತು. ನಾನು ಹೋಗಿ ಭೇಟಿ ಮಾಡಿದ್ದೀನಿ. ಇದಾದ ಮೇಲೆ ಅಧ್ಯಕ್ಷ ಇಷ್ಟಾದು ಸಂಜೆ 5 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲ ಮೇಲೆ RCBಗೆ ಸನ್ಮಾನ ಚಾಲನೆ ಶುರು ಆಗ್ತತೆ. ಕಾರ್ಯಕ್ರಮ ಪ್ರೋಗ್ರಾಮ್ ಶುರು. ಎಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಮೈಕ್ ಇಟ್ಕೊಂಡು ಹೇಳ್ತಾರೆ, ಕಾರ್ಯಕ್ರಮ ಶುರು ಮಾಡಿ ರಾಜ್ಯಗೀತೆ
ನಾಡಗೀತೆ ಆಡಿ ಅಂತ ಹೇಳ್ತಾರೆ. ಅಲ್ಲಿ ನಾಡಗೀತೆ ಶುರುವಾಗ್ತೈತೆ. ಜಯ ಭಾರತ ಜನನಿ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕವಿ ಕೋಗಿಲೆಗಳ ಪುಣ್ಯರಾಮ ಅಂತ ಬರ್ತದೆ. ಇಲ್ಲಿ ಒಂದೊಂದೇ ಕೋಗಿಲೆಗಳು, ಕನ್ನಡದ ಕೋಗಿಲೆಗಳು ಪ್ರಾಣ ಕಳ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಹಾಡು ಅವಾಗೂ ಒಂದು ಸಾವಾಗಿದೆ. ಆ ನಾಡಗೀತೆ ಚಾಲನೆ ಆಗ್ತಾ ಇದ್ದಂಗೆ 7ನೇ ಬಲಿನೂ ಕೂಡ ಆಗುತ್ತೆ. ಕರುಣಾಕರ ಶೆಟ್ಟಿ ಎಂಬುವರ ಪುತ್ರಿ 19 ವರ್ಷದ ವಿದ್ಯಾರ್ಥಿನಿ ಚಿನ್ಮಯಿ, ಹೆಣ್ಮಗಳು, ಅವಳು ಪ್ರಾಣ ಕಳ್ಕೊಂತಾರೆ. ಇಲ್ಲಿ ನಾಡಗೀತೆ ನಡೀತಾ ಇರ್ತತೆ, ಅಲ್ಲಿ ಆ ಹೆಣ್ಮಗಳು, ಆ ಮಗು ಸತ್ತೋಗ್ತಾರೆ. ಆ ಬಾಡಿನ ನಾವು ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಸಂಜೆ 5 ಗಂಟೆಗೆ ಈ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಸಂಜೆ 5 ಗಂಟೆಗೆ ಯಾದಗಿರಿ ಜಿಲ್ಲೆ ಶಿವಲಿಂಗ, 17 ವರ್ಷದ ವಿದ್ಯಾರ್ಥಿ ಶಿವಲಿಂಗ, ಅವನು ಸತ್ತೋಗ್ತಾರೆ. ಆಸ್ಪತ್ರೆಗೆ ತಗೊಂಡೋಗ್ತಾರೆ, ಬ್ರಾಡ್ ಡೆಡ್ ಅಂತ ಹೇಳ್ತಾರೆ. ಇದಾದಮೇಲೆ ಸಂಜೆ 5 ಗಂಟೆಗೆ ಇಷ್ಟೆಲ್ಲ ಆದಮೇಲೆ ಕೂಡ ವಾಕಿ ಟಾಕಿಯಲ್ಲಿ ನೂಕು ನುಗ್ಗಲು ಜಾಸ್ತಿ ಆಗ್ತದೆ. ಇಷ್ಟು ಸತ್ತ ಮೇಲೂ ಇನ್ನೂ ನೂಕು ನುಗ್ಗಲು ಆಗ್ತಾಯಿತ್ತು. ಆವಾಗ ಕಮಿಷನರ್ ಹೇಳ್ತಾರೆ, ಎಲ್ಲ ಅಲ್ಲಿ ಯಾರ್ಯಾರು ಇದ್ದೀರೋ ಎಲ್ಲ ಬಂದ್ಬಿಡ್ರಪ್ಪ ಇಲ್ಲಿಗೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ವಾಕಿ ಟಾಕಿ ಲಾಗ್ ಬುಕ್ಕಲ್ಲಿ ಇದೆ ನನ್ನ ಹತ್ರ. ಅಷ್ಟೊತ್ತಿಗಾಗಲೇ ನಾವು RCB ಆಟಗಾರರಿಗೆ ಮುಖ್ಯಮಂತ್ರಿಗಳು, ಗವರ್ನರ್ ಅವರು ಸನ್ಮಾನ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಆ ಸನ್ಮಾನ ನಡೀತಾ ಇದ್ದಂಗೆ 9ನೇ ಬಲಿ, ಬಾಷ್ ಕಂಪನಿ ಸಾಫ್ಟ್ವೇರ್ ಡೆವಲಪರ್, ಕೋಲಾರ ಜಿಲ್ಲೆ ಬಂಗಾರಪೇಟೆ, ಅವರ ಪುತ್ರಿ 24 ವರ್ಷದ ಸಹನಾ ಸುರೇಶ್ ಅವರು ತೀರೋಗಿರ್ತಾರೆ. ನಾನು ಹೋಗಿದ್ದೆ. ನಾನು ಹೋಗೋಕ್ಕೆ ಮುಂಚೆ 5 ನಿಮಿಷಕ್ಕೆ ಮುಂಚೆ ತಾವು ಅವರಿಬ್ಬರು ಬಂದಿದ್ದರು. ಅವರು ಹಳ್ಳಿಯಿಂದ ಬಂದಿದ್ದು, ಕೋಲಾರದಿಂದ. ನಿಮ್ಮನ್ನು ಏನೋ ಕೇಳಿದ್ರಂತೆ, ನಮ್ಗೆ ಸತ್ತೋದ್ರು, ನನಗೆ ಬಾಡಿ ಆದರೂ ಕೊಡಿಸಿ ನೀವು ಒಂದ್ಸ. ಅವರು ನೀವು ಹೇಳ್ದೆ ಕೊಟ್ಬಿಡ್ರಪ್ಪ ಅಂತ ಹೇಳೋ ಇನ್ಸ್ಪೆಕ್ಟ್ರಿಗೆ ಏನೋ ಹೇಳಿದ್ರಂತೆ. ನೀವು ಆದಮೇಲೆ ಹೋದೆ, 1 ಅವರ್ ಅಲ್ಲೇ ಇದ್ದೆ, ಕೊಡಲೇ ಇಲ್ಲ ಬಾಡಿಯವರು. ಸರ್ ಅಲ್ಲಿ ಹೇಳಬೇಕು, ಇಲ್ಲಿ ಹೇಳಬೇಕು, DCPಗೆ ಹೇಳಿ, ಅವ್ರಿಗೆ ಹೇಳಿ, ಇವ್ರಿಗೆ. ನಾನು ಫೋನ್ ಮಾಡಿದೆ ಇಲ್ಲ, ನಿಮ್ಮ DG ಅವರು ಹೊಸ ಯಾರು ಸಲೀಮ್ ಅಹಮದ್ ಅವ್ರಿಗೆ ಫೋನ್ ಮಾಡಿದೆ. ನಾನು ನಮ್ಮ DC-ಗೆ ಫೋನ್ ಮಾಡಿದೆ, ಏನಪ್ಪ ನೀನೇ ನಾನು ಪರ್ಮಿಷನ್ ಕೊಡೋಕೆ, ತಹಸೀಲ್ದಾರ್ನೇ ನಾನು ಕಳಿಸಪ್ಪ ಅಂತ ಹೇಳಿದೆ. ನಾನು ಹೋಗ್ತೀನಿ ಇನ್ನೊಂದು ಕಡೆ, ನಾನು ಆಸ್ಪತ್ರೆಗೆ ಹೋಗಿ ಬಿಡಮ್ಮ ಅಂದರೆ ಇಲ್ಲ ಅವ್ರು ಭಾಳ ಗಲಾಟೆ ಮಾಡಿಬಿಟ್ರು. ನೀನು ಕೊಡಿಸಿದ ಮೇಲೇ ಇಲ್ಲಿಂದ ಆಚೆ ಹೋಗ್ಬೇಕು. ಯಾಕಂದ್ರೆ ಅಳ್ತಾ ಇದ್ದಾರೆ ಎಲ್ಲ, ಒಂದು 50 ಜನ ಅಲ್ಲಿ ವೈದೇಹಿ ಆಸ್ಪತ್ರೆ ಹತ್ರ. ನಾನು ಅಲ್ಲೇ ಕೂತ್ಕೊಂಡೆ 1 ಅವರು. ಆಮೇಲೆ ಪೊಲೀಸವ್ನಿಗೆ ಹೇಳಿ ಬೇಗ ಮಾಡಿ ನಾನು ಅದನ್ನು ಆ್ಯಂಬುಲೆನ್ಸ್ಗಿಟ್ಟು ತಗೊಂಡೋಗೋವರೆಗೂ ನಾನು ಅಲ್ಲೇ ಇದ್ದೆ. ಅಂದರೆ ಬಾಡಿ ತಗೊಂಡೋಗೋಕ್ಕೂ ಸರಿಯಾದಂಥ ವ್ಯವಸ್ಥೆ ಆಗಲಿಲ್ಲ ಅವತ್ತು. ಇದಾದಮೇಲೆ ಅವ್ರದ್ದೆಲ್ಲ ಸನ್ಮಾನ ಮುಗಿಸ್ತೈತೆ. ಸನ್ಮಾನ ಮುಗಿದಾದ್ಮೇಲೂ ಕೂಡ ಸಂಜೆ 5 ಗಂಟೆ 10ನೇ ವ್ಯಕ್ತಿ ಸಾವು ಆಗ್ತಾನೆ. ಚಿಂತಾಮಣಿ ತಾಲೂಕು ತಿಮ್ಮಪ್ಪ ಅವರ ಪುತ್ರ 21 ವರ್ಷ ಶ್ರವಣ, ಅವನು ಕಾಲೇಜು ಹುಡುಗ, ಅವನು ತೀರೋಗ್ತಾನೆ. ಪ್ರಾಣ ಪಕ್ಷಿ ಆರೋಗಿರ್ತೈತೆ ಅವನದೂ ಕೂಡ. 10ನೇ ಬಲಿ. ನಾನು ಫೋಟೋ ಕೊಡ್ತೀನಿ. ಇದು ಅಂಗಲಾಚ್ತಾರೆ ಪರಮೇಶ್ವರ್ ಅವರೇ. ಇಲ್ಲಿ ಒಬ್ಬ ಹುಡುಗಿ ನೋಡಿ ಅಂಗಲಾಚ್ತಾಳೆ. ಇಲ್ಲಿ ನನ್ನ ಸ್ನೇಹಿತೆ ನಾನು ಕರ್ಕೊಂಬಂದ್ಬಿಟ್ಟೆ ಅವ್ರ ಮನೆಯಿಂದ. ನಾನು ಹಿಂಗೆ ಯಾಕೆ ಮಖ ತೋರಿಸ್ತಾ, ಇನ್ನೂ ಬದುಕಿದ್ದಾಳೆ ಅವಳು, ಉಸಿರಾಡ್ತಾ ಇದೆ. ನಾನು ನೋಡಿದ್ದೀನಿ, ಪಲ್ಸಿನ ಉಸಿರಾಡ್ತಾ ಇದೆ. ಆಸ್ಪತ್ರೆಗೆ ಕರ್ಕೊಂಡೋಗಿ ಆ್ಯಂಬುಲೆನ್ಸ್ ಕರೆಸಿ, ಅಣ್ಣ ಬ್ರದರ್ ಅಂತ ಎಲ್ಲರೂ ಗೋಗರಿತಾಳೆ. ಆ್ಯಂಬುಲೆನ್ಸು ಬರಲಿಲ್ಲ, ಡಾಕ್ಟ್ರೂ ಬರಲಿಲ್ಲ, ನರ್ಸು ಬಂದಿಲ್ಲ. ಅಲ್ಲಿ ಜನ ಹೆಂಗಿದ್ರು ವೈಲೆಂಟ್ ಅಂದರೆ ಯಾರು ಕೇರ್ ಮಾಡೋ ಸ್ಥಿತಿ ಇರಲಿಲ್ಲ. ಯಾರನ್ನು ಕೇರ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲರೂ ಓಡು ಅಂತ ಓಡ್ತಾ ಇದ್ದಾರೆ. ಪಾಪ ಅಂಗಲಾಚ್ತಾ ಇದ್ದಾಳೆ. ಫೋಟೋ ನೋಡಿ, ಇಲ್ಲೇ ಆಯ್ತು, ಅಳ್ತಾ ಇದ್ದಾಳೆ. ಆ ಪುಲ್ವಾಮಾದಲ್ಲಿ ಒಬ್ಬರು ಅಳ್ತಾ ಇದ್ದಲ್ಲ, ಹಂಗೆ ನೋಡಿ ಫೋಟೋ ನೋಡಿ, ಅಳ್ತಾ ಇದೆ. ನಾನು ಕೇಳ್ತೀನಿ ಸರ್ಕಾರನ, ನಮ್ಮ ಹತ್ರ
ಒಂದು 2,000 ಆಂಬುಲೆನ್ಸ್ ಇರಬೇಕಾ? 108 ಗೊತ್ತಿಲ್ಲ ಎಷ್ಟು ಬರೋಣ? ಹಾಂ, 2,000. ಒಂದು ಆಂಬುಲೆನ್ಸ್ ಇಲ್ಲಲ್ಲ ಸರ್ ಇಲ್ಲಿ. ಇಷ್ಟು ಬಡ್ಕೊತಾ ಇದ್ದಾರೆ ಅವರೆಲ್ಲ. ನಾವು ಇನ್ನೂ ಉಸಿರಾಡ್ತಾ ಇದ್ದೀರಿ, ಬದುಕಿಸ್ಬೋದು, ಆಂಬುಲೆನ್ಸ್ ತರಿಸಿ ಅಂತ ಹೇಳಿದ್ರೆ ಒಂದು ಆಂಬುಲೆನ್ಸ್ ಬರಲಿಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು, ನಾನು ಮೊನ್ನೆ ಕಬಡ್ಡಿ ಟೂರ್ನಿಮೆಂಟ್ ಮಾಡಿದ್ದೆ, ಅಲ್ಲಿದ್ದಿದ್ದೆ 2,000 ಜನ. ನಮ್ಮ ಅಧಿಕಾರಿ ಕೇಳಿದ್ರು, 2 ಆಂಬುಲೆನ್ಸ್ ಇಡಬೇಕು ಅಂದರು, ಫೈರ್ ಇಂಜನ್ ಇಡಬೇಕು ಅಂದರು. ಆಮೇಲೆ ನನಗೆ ಪರ್ಮಿಷನ್ ಕೊಟ್ಟಿದ್ದವರು. ಸರ್ ಇಲ್ಲಿ ಎರಡೂ ಕಡೆ ಸೇರಿದ್ರೆ 3-4 ಲಕ್ಷ ಜನ, ಆಂಬುಲೆನ್ಸ್ ಗತಿ ಇಲ್ಲ ಸರ್ ನಮ್ಮಲ್ಲಿ. 2-3 ಸಾವಿರ ಕೋಟಿ ಕೊಡ್ತೀರಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ. ಸತ್ತ ಮೇಲೆ ಹೆಣ ಹೊಡಿಯೋಕೆ ಆಂಬುಲೆನ್ಸ್ಗಳು ಇಟ್ಕೊಂಡಿರೋದು ನಾವು. ಸತ್ತ ಮೇಲೆ ಹೆಣ ಹೊಡಿಯೋಕೆ ಇಟ್ಕೊಂಡಿರೋದು, ಬದುಕ್ಸೋಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು ನಾವು, ಜೀವ ಉಳಿಸೋಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು. ಬಡ್ಜೆಟಲ್ಲಿ 2,000-3,000 ಕೋಟಿ ಕೊಟ್ಟಿದ್ದೆ ನಾವು ಎಲ್ಲರಿಗೂ. ಒಂದು ಆಂಬುಲೆನ್ಸ್ ಬರಲಿಲ್ಲ, ಒಬ್ಬರನ್ನ ಕರ್ಕೊಂಡು ಹೋಗಲಿಲ್ಲ, ಒಬ್ಬರನ್ನ ಬದುಕಿಸ್ಲಿಲ್ಲ. ಇದನ್ನೇ ನಾನು ಕೇಳ್ತಾ ಇದ್ದೀನಿ. ನೀವು ಸರಿಯಾಗಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದರೆ, ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದರೆ, ನರ್ಸ್ಗಳನ್ನ ವ್ಯವಸ್ಥೆ ಮಾಡಿದರೆ, ಡಾಕ್ಟರ್ಗಳನ್ನ ವ್ಯವಸ್ಥೆ ಮಾಡಿದರೆ, ಇನ್ನು ಟಾಯ್ಲೆಟ್ ಪ್ರಶ್ನೆ ಬಿಡಿ, ಟಾಯ್ಲೆಟ್ಗಳ ಪ್ರಶ್ನೆನೇ ಇಲ್ಲ ಅಲ್ಲಿ. ಈ ಅನಾಹುತ ಆಗ್ತಾ ಇತ್ತಾ? ಈ ಎಲ್ಲ ಆದಮೇಲೂ ಕೂಡ, ಸಂಜೆ ಇಷ್ಟೆಲ್ಲ ಆದಮೇಲೂ ಕೂಡ, ಸಂಜೆ 5:30 ಮತ್ತೆ ಲಾಸ್ಟ್ ಕೊನೆಯದು 11ನೇದು ಕೊಯಮತ್ತೂರು, ನಮ್ಮ ರಾಜ್ಯದವರಲ್ಲ, 29 ವರ್ಷ ಕುಮಾರಿ ದೇವಿ ಅನ್ನೋರು, ಅವರು ಕೂಡ ಸತ್ತೋಗ್ತಾರೆ. ಅವ್ರನ್ನ ಬೋರಿಂಗ್ ಆಸ್ಪತ್ರೆ ತಗೊಂಡೋಗ್ತಾರೆ, ಅವ್ರು ಸತ್ತೋಗಿದ್ದಾರೆ. ಇಷ್ಟಾದಮೇಲೆ ಸತ್ತು ಎಲ್ಲ ಹೋದ್ಮೇಲೆ ಈ ಆರ್ ಸಿ ಬಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ರೀಚ್ ಆಗ್ತಾರೆ. ಇದೆಲ್ಲ ಆದಮೇಲೆ 11 ಜನ ಬಲಿಯಾಗಿ ವಾಕಿ ಟಾಕಿಯಲ್ಲಿ ಬಂದು ಅವರೆಲ್ಲ ಗೋಳಾಡಿ ಆಸ್ಪತ್ರೆಗಳಲ್ಲಿ ಸತ್ತರು ಅಂತ ಎಲ್ಲ ಮಾಧ್ಯಮದಲ್ಲಿ, ಟಿ ವಿಗಳಲ್ಲಿ ಪ್ರಚಾರ ಮಾಡಿ ಎಲ್ಲ ಆದಮೇಲೂ ಕೂಡ ಈ ಆರ್ ಸಿ ಬಿ ಅವರು ಅಲ್ಲಿ ಹೋಗಿ ಸ್ಟೇಡಿಯಂಗೆ ಹೋಗ್ತಾರೆ. ನಾನು ಹೇಳೋವಂಥದ್ದು, ಇದಾದಮೇಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ನಮ್ಮ ಸಿ ಎಂ ಪದೇ ಹೇಳ್ತಾರೆ, ನಂದಲ್ಲ ಕಾರ್ಯಕ್ರಮ, ನಾನು ಸ್ಟೆಪ್ಸ್ಗೆ ಮಾತ್ರ ಸಿ ಎಮ್ಮು, ಅದು ನಮಗಲ್ಲ ಅಂತ ಹೇಳ್ತಾರೆ. ಇವರು ಹೋಗ್ತಾರೆ ಇಲ್ಲಿ, ಡಿ ಸಿ ಎಮ್ ಅವರು, ಇವರು ಕಾರ್ಯಕ್ರಮಕ್ಕೆ ಅಲ್ಲಿಗೆ ಹೋಗ್ತಾರೆ. ಅದರಿಂದ ನನಗೆ ಈ ಕೂಗಳತೆ ದೂರದಲ್ಲಿರ್ತಕ್ಕಂಥ ಈ ವಿಚಾರವನ್ನು ನಾನು ಇಷ್ಟೆಲ್ಲ ಆದಮೇಲೂ ಕೂಡ ಸರ್ಕಾರಕ್ಕೇನೋ ಬುದ್ಧಿ ಬಂದಿದೆ, ಇಷ್ಟಾದಮೇಲೆ ಮೆಸೇಜ್ಗಳು ಸಿಕ್ಕಿದೆ, ಎಲ್ಲರಿಗೂ ಬುದ್ಧಿ ಬಂದಿದೆ, ಸರ್ಕಾರ ಕ್ರಮ ತೆಗೆದುಕೊಳ್ತೈತೆ ಅಂತ ನಾನು ತಿಳ್ಕೊಂಡಿದ್ದೆ. ಇಷ್ಟು ಅನಾಹುತ, ಕಣ್ಣಲ್ಲಿ ನೀರು ಬರೋಷ್ಟು ನಾನು ಹೇಳಿರೋವಂಥದ್ದನ್ನು ನೀವು ನೋಡಿದ್ರೆ ಅವ್ರು ಅಳ್ತಾ ಇರೋದು. ಕೆಲವರು ಹೇಳಿದ್ರು ನನಗೆ, ಅವತ್ತು ಬೆಂಗಳೂರಲ್ಲಿ ಕೆಲವ್ರ ಮನೆ ಊಟ ಮಾಡ್ತಾಯಿದ್ರು, ಊಟನೇ ಬಿಟ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ನಾನು ಟಿ ವಿಯಲ್ಲಿ ಆ ಬೈಟ್ಗಳನ್ನ ನೋಡಿದ್ದೀನಿ. ಕೆಲವ್ರು ಇದು ಕೊಟ್ಟರು, ಬೈಟ್ ಕೊಟ್ಟಾಗ ಅವ್ರು ಹೇಳಿದ್ರು, ಸರ್ ಈ ಎಲ್ಲ ಸತ್ತಿರೋದನ್ನ ಇವ್ರು ಎತ್ಕೊಂಡು ಹೋಗ್ತಾ ಇರೋದು ನೋಡಿ ನಾವು ಊಟನೇ ಮಾಡಲಿಲ್ಲ ಸರ್ ಅಂತಂದರು. ಆದರೆ ನೀವೇನು ಮಾಡಿದ್ರಿ? ಇಷ್ಟು ಜನ ಸತ್ತ ಮೇಲೂ ನೀವು, ಪರಮೇಶ್ವರ್ ನೀವೆಲ್ಲೋದ್ರೂ ಗೊತ್ತಿಲ್ಲ, ನೀವು ಹೊರಟ್ಬಿಟ್ರಿ ನೀವು ಸ್ಟೇಡಿಯಂಗೆ. ಈ ಕಡೆ ಸಿ ಎಮ್ ಅವರು ಹೋಟ್ಲಿಗೆ ಹೊರಟ್ಬಿಟ್ರು. ನಾವು ಏನು ಮೆಸೇಜ್ ಕೊಡ್ತೀರಿ ಅಂತ. ಈಗ ನಮ್ಮ ಮಕ್ಕಳೇನಾನ ಸತ್ತರೆ ನಾವು ಹಿಂಗೆ ಮಾಡ್ತೀರಾ? ಅವರು ನಮ್ಮ ಮಕ್ಕಳೇ, ನಾವು ಹಿಂಗೆ ಮಾಡಲ್ಲ. ನಮ್ಮ ಕುಟುಂಬದವರು ಅಂತ ನಾವು ಅವ್ರಿಗೆ ಗೌರವವನ್ನು ಕೊಡಬೇಕಾಗಿತ್ತಲ್ಲ. ನಾನು ಸಿ ಎಮ್ನ ಆಪಾದನೆ ಮಾಡ್ತಾ ಇಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ನಿಮ್ಮ ಹಿಂದೆ ಇರೋ ಅಂಥವ್ರು ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆ ಅಧಿಕಾರಿಗಳು ಪಡೆ ಏನು ಕಿಟ್ಕೊಂಡಿದ್ದೀರಾ? ಎಲ್ಲ ಚಾನಲ್ಗಳಲ್ಲಿ ಬರ್ತಾ ಇದೆ, 3 ಗಂಟೆಗೆ ಎಲ್ಲ ಚಾನಲ್ ಬರ್ತಾ ಇದೆ, ಸತ್ತು ಎಲ್ಲ ಚಾನಲ್ಗಳು. ನೋಡಲ್ವಾ ಯಾರೂ? ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಇಂಟೆಲಿಜೆನ್ಸಿ ಅವ್ರು ಏನು ಬರೀತಾರೆ ಗೊತ್ತಾ? ನೋಡಿದ್ದೀರಾ? ರೇಗಿಸ್ತಾರೆ ನಮ್ಮ ಪತ್ರಕರ್ತರು. ಸರ್ ನಮ್ಮ ಟಿ ವಿ ನೋಡ್ಕೊಂತಾರೆ, ಎಲ್ಲ ಬೆಳಗ್ಗೆ ಬರೆದ್ಬಿಟ್ಟು ತಂದು ಹೋಮ್ ಮಿನಿಸ್ಟ್ರ್ ಮುಂದೆ ಇಟ್ಬಿಡ್ತಾರೆ ಸರ್. ಸ್ವಲ್ಪ ನಾವು
ಕಾಮನ್ ಸೆನ್ಸ್ ಇಟ್ಕೊಂಡು ಆ ಸಂದರ್ಭದಲ್ಲಿ ಕೆಲಸ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಲ್ಲಿ ಹೋದರೆ ನಮ್ಮ ಉಪಮುಖ್ಯಮಂತ್ರಿಗಳು ಕಪ್ಪು ನಮ್ಮದೇ, ಅಲ್ಲಿ ಹೋಗ್ತಾರೆ. ಅವಶ್ಯಕತೆ ಇತ್ತಾ ಅಂತ ನಾನು ಹೇಳೋದು. ನೋಡಿ, ಅವರು ಏನೋ ಕನಸಿಟ್ಕೊಂಡಿರೋ ಮುಖ್ಯಮಂತ್ರಿ ಆತೀನಿ ಅಂತ. ಇರಲಿ, ನಮ್ಮದೇನು ಬೇಜಾರಿಲ್ಲ, ನಮಗೇನು ಯಾರ್ಯಾರು ಹಣೆ ಬರ ಏನೇನು ಬರ್ದಿದ್ದೋ ಅದು ಹಾಗೆ ಆಗ್ತೈತೆ, ಯಾರ ಕೈಲೂ ತಪ್ಪಿಸೋಕ್ಕಾಗಲ್ಲ. ನಾಳೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಷ್ಟು ಜನ ಸತ್ತ ಮೇಲೆ ನೀವು ಹೋಗಿ ಕಪ್ಪನ ಅಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಾವೇನು ಹೇಳಬೇಕು? ಇದನ್ನು ಮಾನವೀಯತೆ ಅಂತೀರಾ ಸರ್ಕಾರದ? ಸರ್ಕಾರ ಇರ್ಬೋದು, ನಮ್ಮ ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇನ್ನೊಂದು ಬರ್ಬೋದು, ಬೇರೆ ಯಾರೇ ಇದ್ರೂ ನಾನು ಹೇಳ್ತಾ ಇರೋದು ಈ ಘಟನೆ ನಿಜಕ್ಕೂ ನಮಗೊಂದು ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಒಂದು ಮಾತು ಹೇಳ್ತೀನಿ, 21 ಗೇಟ್ ಇತ್ತು, 15 ಗೇಟ್ ಮಾತ್ರ ಓಪನ್ ಮಾಡೋದು. ನೀವು ಮತ್ತೆ ಆರಾಮ್ಸೆ 2 ಗಂಟೆಗೋ 3 ಗಂಟೆ ಓಪನ್ ಮಾಡಿಬಿಟ್ಟು ಮುಗ್ದೋಗಿತ್ತು, ನಿಮ್ಗೆ ಕಥೆನೇ ಇರಲಿಲ್ಲ. ಪಾಸ್ಗಳು ವಿತರಣೆ ಮಾಡ್ತೀರಾ, 4,000 ಪಾಸು, ಸರ್ಕಾರಿ ಅಧಿಕಾರಿಗಳಿಗೆ 4,000, VIP ಗಳಿಗೆ ಪಾಸ್ಗಳು, ಎಲ್ಲ ಒಟ್ಟು 7,000 ಜನಕ್ಕೆ ಪಾಸ್ಗಳು ಕೊಟ್ಟಿದ್ದೀರಾ. ಒಬ್ಬನೂ ಅಲ್ಲೇನು ಹೋಗೋಕ್ಕಾಗಲಿಲ್ಲ, ಒಬ್ಬರೂ ಕೂಡ. ನೀವು ನೇಮಿಸಿರುವಂಥ ಕುನ್ನ ಆಯೋಗ, ನಾನು ಹೇಳ್ತಾ ಇಲ್ಲ, ನೀವು ಅಫಿಡವಿಟ್ ಹಾಕಿದ್ದೀರಾ, 1,500 ಜನ ಇದ್ದರು, ಹಾಗೆಲ್ಲ ಅಫಿಡವಿಟ್ ಹಾಕಿದ್ದೀರಾ ಕೋರ್ಟಲ್ಲಿ. ನಿಮ್ಮ ಕುನ್ನ ಆಯೋಗ, ಯಾಕಂದರೆ ಸುರೇಶ್ ಕುಮಾರ್ ಈ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂಥರ ಇಬ್ಬರೇ ಇರೋದು, ಒಬ್ಬರು ನಾಗಮೋಹನ್ ದಾಸು, ಒಬ್ಬರು ಕುನ್ನ. ಇವ್ರು ಬಿಟ್ಟು ಬೇರೆ ಯಾರು ಕೊಡೋದೇ ಇಲ್ಲ, ಅವ್ರು ಏನು ಕೇಸು. ಅವ್ರ ಆಯೋಗದಲ್ಲಿ ಅವ್ರು ಬರೆದಿದ್ದಾರೆ, ಆಸ್ಥಾನ ಕಲಾವಿದರು, ಆಸ್ಥಾನ ನ್ಯಾಯಮೂರ್ತಿಗಳು. ಕೇವಲ ಅವರ ಕುನ್ನ ಆಯೋಗದಲ್ಲಿ 515 ಮಂದಿ ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಯೋಜಿತರಾಗಿತ್ತು. ಪೊಲೀಸರು ಅಲ್ಲ, ಸಾರಿ 515 ಕುನ್ನ ಆಯೋಗದ ರಿಪೋರ್ಟಲ್ಲಿ. ಕುನ್ನ ಆಯೋಗ ಇಲ್ಲ, ಇದೆ ಪೇಜೂ ಬೇಕಾ, ಪೇಜು ಎಷ್ಟು ಅಂತ ಹೇಳ್ತೀನಿ. ಕುನ್ನ ಆಯೋಗ ಇಲ್ಲಿ 515 ಮಂದಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಯೋಜನೆ ಮಾಡಲಾಗಿತ್ತು. ಇದೆಲ್ಲ ಅವ್ರು ಹೆಂಗೆ ತೊಗೊಂಡಿದ್ದಾರೆ ಅಂದರೆ, ವಾಚ್ ಟವರ್ಗಳು, CCTV ಕ್ಯಾಮ್ರಾಗಳು, VIP ಲಾಂಜು, ಅಲ್ಲಿರೋ CCTV ಕ್ಯಾಮ್ರಾಗಳು, ಇದನ್ನೆಲ್ಲ ತಗೊಂಡ್ಮೇಲೆ ಅವರು ಇದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ. ಇದರಲ್ಲಿ ಪೊಲೀಸರ ರೋಲ್ ಕಾಲಲ್ಲಿ, ಪೊಲೀಸರಿಗೆ ಅರ್ಥ ಆಗ್ತದೆ, ಪೊಲೀಸರ ರೋಲ್ ಕಾಲಲ್ಲಿ ನಿಯೋಜಿತರಾಗಿದ್ದಂಥ 515 ಮಂದಿ ಪೈಕಿ ಬೇರೆ ಬೇರೆ ಸಂದರ್ಭದಲ್ಲಿ ಬಂದೋಬಸ್ತ್ ರಿಜಿಸ್ಟ್ರಲ್ಲಿ ಸಹಿ ಮಾಡಿರೋರು ಕೇವಲ 194. ರೋಲ್ ಕಾಲಲ್ಲಿ 515, ಬಂದೋಬಸ್ತ್ ರಿಜಿಸ್ಟ್ರಲ್ಲಿ ಪಾಟೀಲ್ರೆ ಕೇವಲ 197. ಜನ ಸೇರಿದ್ದೆಷ್ಟು? 1 ಲಕ್ಷನೋ 1.5 ಲಕ್ಷನೋ 2 ಲಕ್ಷನೋ ಹೇಳ್ತೀರ. ಪೊಲೀಸರೆಷ್ಟು? 194. ಅದನ್ನು ನಿಮ್ಮ ಕುನ್ನ ಆಯೋಗದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಷ್ಟೇ ಜನ ಇದ್ದಿದ್ದು ಅಂತ. ಇದನ್ನು ಸರ್ಕಾರದ ಫೇಲ್ಯೂರ್ ಅಂತ ತಿಳ್ಕೊಳ್ಳಿಲ್ವಾ ನೀವು? ಆ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಪೊಲೀಸ್ ಬೇಕು ನೀವು? ನಾವೇನಾನ ಸ್ಟ್ರೈಕ್ ಮಾಡ್ತೀರಿ ಅಂದರೆ ನಾವು ಇರೋದೇ 200 ಜನ, 4 ವ್ಯಾನ್ ತಂದು ನಿಲ್ಸ್ಕೊಂಡಿರ್ತಾರೆ. ಅಣ್ಣ ಯಾವಾಗ ಮುಗಿಸ್ತೀರಣ್ಣ, ಯಾವಾಗ ಅರೆಸ್ಟ್ ಆಗ್ತೀರಣ್ಣ? ಇಲ್ಲಿ 2 ಲಕ್ಷ ಜನ ಸೇರ್ತಾರೆ. ಇಲ್ಲಿ ಆಯೋಗದಲ್ಲಿ ಪುಟ ಸಂಖ್ಯೆ 92ರಲ್ಲಿದೆ. ಪುಟ ಸಂಖ್ಯೆ 90, ಆಯೋಗದ ಪುಟ ಸಂಖ್ಯೆ 92ರಲ್ಲಿ ಆ ವಿಡಿಯೋ ಚಿತ್ರೀಕರಣ ಪರಿಶೀಲಿಸಿ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅವರು. ಅದರಲ್ಲಿ ಇರಲ್ಲ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಇನ್ನೂ ಅಧ್ವಾನ, ಯಾರು ಇರಲೇ ಇಲ್ಲ ಅಲ್ಲಿ ಪೊಲೀಸರು ಅನ್ನೋ ರೀತಿ ಹೇಳಿದ್ದಾರೆ ಇವರು. ಟೋಟಲಿ ಅಲ್ಲಿ ನನಗನ್ಸೋ ಪ್ರಕಾರ ಜನ ಜಾಸ್ತಿ ಇದ್ದರು, ಆದರೆ ಈ ವಾಕಿ ಟಾಕಿ ಅವನು ಕೊಟ್ಟಂಥ ಮೆಸೇಜಿಂದ ಇವತ್ತು ಅನಾಹುತ ಇದೆ. ನನಗನ್ಸುತ್ತೆ ಇದನ್ನು ಗೇಟನ್ನು ತೆಗೆದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಈ ಸಮಸ್ಯೆನೇ ಆಗ್ತಾ ಇರಲ್ಲ ಅನ್ನೋದನ್ನು ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ. ಇವಾಗ ನಾನು ಈ ಅನುಮತಿ ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆನೂ ತಾವು ಪರಿಶೀಲನೆ ಮಾಡಬೇಕು ಗೃಹ ಸಚಿವರು. ಇಷ್ಟಾದ ಮೇಲೂ ಕೂಡ ನಾನು ಮತ್ತೊಂದು, ಈ ಚಿನ್ನಸ್ವಾಮಿ ಸ್ಟೇಡಿಯಂ ನಂದಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾರಲ್ಲ, ಅದಕ್ಕೂ ಇನ್ನೊಂದು, ಈ ನಿರೂಪಕರು ಕರೆದಿದ್ರಲ್ಲ ಇಲ್ಲಿ, ಯಾರವರು? ಶಂಕರ್ ಪ್ರಕಾಶ್ ಅವ್ರ ಕೈಲಿ ಅನೌನ್ಸ್ ಮಾಡಿಸ್ತೀರ. ಇಲ್ಲಿ ಕಾರ್ಯಕ್ರಮ ಎಲ್ಲ ಮುಗೀತು,
ಎಲ್ಲ ಸ್ಟೇಡಿಯಂಗೆ ಹೋಗಿ ಅಂತ ಅನೌನ್ಸ್. ಅಲ್ಲೇ ಸತ್ತು ಸುಣ್ಣ ಆಗವ್ರೆ, ಸತ್ತೋಗಿದ್ದಾರೆ. ಈ ನಿರೂಪಕ ಮತ್ತೆ ಅನೌನ್ಸ್ ಮಾಡ್ತಾನೆ, ಇಲ್ಲಿದ್ರಲ್ಲ ಒಂದು 70-80,000 ಜನ, ಎಷ್ಟು ಜನ ಇದ್ರೋ ಗೊತ್ತಿಲ್ಲ, ಇಲ್ಲಿರೋರ್ನೆಲ್ಲ ಅಲ್ಲೋಗಿ ಅಂತಾರೆ. ಎಂಥ ಮನೆ ಆಡಿ ಇದು ಅನೌನ್ಸ್ ಮಾಡ್ತಾರೆ. ಚಿನ್ನಸ್ವಾಮಿ ಕ್ರೀಡಾಂಗದ ಕಡೆಗೆ ತೆರಳಬಹುದು ಅಂತ ಇಲ್ಲಿ ಅನೌನ್ಸ್ ಮಾಡ್ತಾರೆ. ಅಂದರೆ ನಾನು ಇಷ್ಟು ಹೇಳ್ತಾ ಇದ್ದೀನಲ್ಲ, ಯಾರು ಕಂಟ್ರೋಲಲ್ಲಿ ನಡೀತು, ಯಾರು ಇದಕ್ಕೆ ಮೇಯ್ನು, ಹೂ ಇಸ್ ದ ಕ್ಯಾಪ್ಟನ್? ಇವ್ರನ್ನೆಲ್ಲ ಪ್ರೇಯಸ್ನೆಲ್ಲ ಕರ್ಕೊಂಡು ಬಾ ಅಂದವ್ರು ಯಾರು? ಕಾರ್ಯಕ್ರಮ ಮಾಡಬೇಕು ಅಂದವ್ರು ಯಾರು? ಇದುವರೆಗೂ ನಮ್ಗೆ ಅರ್ಥ ಆಗಲಿಲ್ಲ, ಯಾರಿಗೂ ಅರ್ಥ, ನಮ್ಮ MLAಗಳಿಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥನೇ ಆಗಿಲ್ಲ. ಮನ್ಸಿಗೆ ಬಂದವ್ರು ಮನ್ಸಿಗೆ ಬಂದಂಗೆ ಸ್ಟೇಟ್ಮೆಂಟು, ಹೇಳೋರು ಕೇಳೋರು ಇಲ್ಲದೆ ಕಾರ್ಯಕ್ರಮ ಆಗಿ 11 ಜನ ಅಮಾಯಕರನ್ನು ಸಾವನ್ನು ನಾವು ನೋಡಿದ್ದೀರಿ ಇವತ್ತು. ಇದು ನಿಜಕ್ಕೂ ಅಂತಿಮವಾಗಿ ನಾನು ಹೇಳೋದಂಥದ್ದು ಗಂಭೀರ. ಇದಾದಮೇಲೆ ಕೊನೆಯಲ್ಲಿ ಅಲ್ಲಿ ಹೋಗಿ ಕಮಿಷನರ್ ಬಂದು ಹೇಳ್ತಾರೆ, ಅವ್ರು ಸಸ್ಪೆಂಡೆಡ್ ಎಲ್ಲ, ಸಸ್ಪೆಂಡೆಡ್ ಟರ್ಮಿನೇಟ್ ಸಸ್ಪೆಂಡೆಡ್. ಆಯಿತು, ಇವಾಗ ಅವರು DK ಶಿವಕುಮಾರ್ ಕಿವಿಯಲ್ಲಿ ಹೇಳ್ತಾರೆ, ಅಲ್ಲಿ ಡ್ಯಾಸ್ ಮೇಲೆ, ಸರ್ ಹಿಂಗೆ 11 ಜನ ಸತ್ತೋಗ್ಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತ. ಸತ್ತೋಗಿದ್ದಾರೆ 11 ಜನ, ಅದು ಮಂತ್ರಿಗೆ ಹೇಳ್ತಾರೆ. ನಮಗನ್ಸೋ ಪ್ರಕಾರ ಕ್ಯಾನ್ಸಲ್ ಮಾಡಿ ಹೋಗ್ಬೇಕಾಯ್ತು, ಮಾಡಲಿಲ್ಲ. ಈ ಯಾರು ಗೆದ್ದಿದ್ರಲ್ಲ, ಕೊಹ್ಲಿ ಮತ್ತು RCB, ಅವರು ಕಪ್ ತಗೊಂಬತ್ತಾರೆ. ಕಪ್ ತಗೊಂಬಂದು DK ಶಿವಕುಮಾರ್ ಕೊಡ್ತಾರೆ. DK ಶಿವಕುಮಾರ್ ಪ್ಲೇಯರಾ? ಇಲ್ಲ. ಹಾಂ, ಅಲ್ಲ ಅಂದರೆ ಅವ್ರು ತಂದು ಇವ್ರಿಗೆ ಕಪ್ ಕೊಟ್ಬಿಟ್ಟು ಕಪ್ ಎತ್ತಿ ಕಪ್ಪು ನಮ್ಮದೇ ಅಂತಾರೆ. ತಪ್ಪು ನಂದಲ್ಲ ಅಧ್ಯಕ್ಷರೇ. ಅಲ್ಲ ಅಶೋಕ್ ಅವರೇ, ಇಷ್ಟೆಲ್ಲ ನೀವು ಹೇಳಿದ್ರಲ್ಲ, ಪೊಲೀಸ್ ಇಲಾಖೆದವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರ? ಅವರೇನಾದರೂ ಇದು ಬೇಡ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದ್ರಿಂದ ಈ ಅನಾಹುತ ಆಗ್ತದೆ ಅನ್ನೋಂಥದ್ದನ್ನು ಪೊಲೀಸ್ ಇಲಾಖೆ ಹೇಳಿದ ಮ್ಯಾಗೂ ಇವ್ರ ಕಾರ್ಯಕ್ರಮ ಮಾಡಿದ್ದು ಸರ್ಕಾರದ ತಪ್ಪು ಅಥವಾ ಅಧಿಕಾರಿಗಳು ತಪ್ಪು? ಸರ್ಕಾರದ್ದು. ಹಾಂ, ಮತ್ತು ನೀವು ಸರ್ಕಾರ ಬಿಟ್ಟು ಬರೀ ಅಧಿಕಾರಿಗಳ ಮ್ಯಾಗೆ ಹೋಗ್ಲಾಕತ್ತಿರಲ್ರ? ಸರ್ಕಾರನೇ, ನಾನು ಹೇಳ್ದಲ್ಲ, ನೀವೇ ಅಂತ. DCM, CM, ಹೋಮ್ ಮಿನಿಸ್ಟ್ರಿ ಬಿಟ್ಟಿರಿ, ಕರಿ ಬಸವ ಬಿಳಿ ಬಸವ ತೊಡ್ಕೊತ ಹೊಂಟಿರಿ. ನಾ ಹೇಳೋದು ಸರ್ಕಾರದ ತಪ್ಪಿದೆ, ಅಧಿಕಾರಿಗಳು ಹೇಳಿದ್ದಾರೆ. ಅದು ಇಷ್ಟು ಜನ ಸೇರಿ ಭಾಳ ನಾವು ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳಿದ ಮ್ಯಾಗೂ ಈ ಘಟನೆ ಆಗಿದೆ. ಇದಕ್ಕೆ ಸರ್ಕಾರ ಜವಾಬ್ದಾರಿ. ಅದನ್ನು ನೀವು ಮತ್ತೆ ಹೇಳ್ಬೇಕಂತ. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅದೇನು ಹೇಳಕತ್ತಾರ, ಹೇಳಕತ್ತಾರ ಬರೇ. ನಾನು ಇಷ್ಟಾದ ಬಳಿಕನೂ ಕೂಡ, ಇಷ್ಟೆಲ್ಲ ಸತ್ತ ಮೇಲೂ ಕೂಡ ಸ್ಟೇಡಿಯಮಲ್ಲಿ ಆ ರಘು ದೀಕ್ಷಿತ್ ಹಾಡುಗಳು ಬೇಕಾಗಿತ್ತ? ಕಪ್ಪುಗೆ ಮುತ್ಕೊಡೋದು ಬೇಕಾಗಿತ್ತ? ಈ ಕಪ್ಪನೆತ್ತಿ ಮುತ್ತಿಕ್ಕೋದು ಬೇಕಾಗಿತ್ತ? ಈ ಥರ ಎಲ್ಲ ಮಾಡಿದ್ರೆ ನಮ್ಮನ್ನು ಏನಂತಾರೆ? ಕಟುಕರು ಅಂತಾರೆ, ಸರ್ಕಾರನ ಕಟುಕರು ಅಂತಾರೆ, ದಯೆ ಇಲ್ದವರು ಅಂತಾರೆ ಸರ್ಕಾರನ. ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಅಂತ ಹೇಳ್ತಾರೆ ಸರ್ಕಾರ. ಈ ಸೂತಕದ ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಇಲ್ಲಿ. ಇಡೀ ಸರ್ಕಾರ ಇವತ್ತು ಅಪರಾಧಿ ಸ್ಥಾನದಲ್ಲಿದೆ. ಇಡೀ ಸರ್ಕಾರ ಅಪರಾಧಿ ಸ್ಥಾನದಲ್ಲಿದೆ. ರಾಜ್ಯದ ಜನತೆ ಇದನ್ನು ಎಂದಕ್ಕೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿದೆ, ಎಳೆಯ ಜೀವಗಳ ಎತ್ತೊಡಲು ಶಾಪ ನಿಮ್ಮನ್ನು ಸುಡದೆ ಬಿಡುವುದಿಲ್ಲ ಗಾದೆ. ಅದು ಈ ಸಾವಿನಲ್ಲೂ ಸಂಭ್ರಮ ಪಡುವಂಥದ್ದು ನಮ್ಮ ಕಲ್ಚರ್ ಅಲ್ಲ, ಇದು ನಮ್ಮ ಕಲ್ಚರ್ ಅಲ್ಲ. ಅದರಿಂದ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಆದಮೇಲೆ ಪ್ರಧಾನಿಯವರು, ರಾಷ್ಟ್ರಪತಿಗಳು ಎಲ್ಲರೂ ಇಡೀ ಪ್ರಪಂಚದಲ್ಲಿ ದಿಗ್ಭ್ರಮೆ ವ್ಯಕ್ತ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ, ಪಾಟೀಲ್ರೇ, ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ತದೆ.
ಕೋರ್ಟ್ಗೆ ಕೇಸ್ ಹೋಗ್ತೈತೆ. ಪೊನ್ನಣ್ಣ ಹೊರಟೋದ್ರ ಎಲ್ಲ ಹಂಚ್ಬಿಟ್ಟು ಏನೇನು ಹಂಚ್ಬಿಟ್ಟು ಹೊರಟೋಗ್ಬಿಟ್ಟು ಹಾಂ ಹೈಕೋರ್ಟ್ಗೆ ಹೋಗ್ತೈತೆ. ಹೈಕೋರ್ಟ್ ಕರ್ನಾಟಕ ಹೈಕೋರ್ಟು ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ. ಹೂ ಡಿಸೈಡೆಡ್ ಟು ಹೋಲ್ಡ್ ದ celebration? Question mark. Was there any SOP? Was there any SOP followed to manage the crowd? High Court prashna. What steps were taken to control the traffic? High Court prashna. What were the medical arrangement? ನಾಲ್ಕನೇ ಪ್ರಶ್ನೆ. How much time were taken to bring the injured ones to the hospital? ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ಎಷ್ಟು ಟೈಮ್ ಇದನ್ನು ಕೊಡಿ ಅಂತ ಕೇಳ್ತದೆ. ಆವಾಗ ಸರ್ಕಾರಕ್ಕೆ ಭಯ ಶುರುವಾಗ್ತೈತೆ. ನಮ್ಮ ಪೊನ್ನಣ್ಣ ಅವ್ರು ಹೇಳ್ತಾರೆ, ಸರ್ ಭಾಳ ಸೀರಿಯಸ್ ಆಗಿದ್ದಾರೆ, ಕೋರ್ಟು ನಾವೇನಾನ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂತಂದು. ಮಾಮೂಲಿ ಗೊತ್ತಲ್ಲ ನಮಗೆ, ಯಾರೋ ಅವನು ಸರ್ಕಲ್ ಇನ್ಸ್ಪೆಕ್ಟ್ರು ಅಂತಾರೆ ಸಸ್ಪೆಂಡ್ ಮಾಡೋಕ್ಕೆ. ಸಾರ್ ಆ ಲೆವೆಲಲ್ಲ, ಇದು ಚೀಫ್ ಜಸ್ಟಿಸೇ ಕೂತ್ಬಿಟ್ಟವ್ರೆ ಮೇಲೆ, ಅವರೇ ಕೇಳ್ತಾವ್ರೆ ಕ್ವಶನ್ನು ಅಂತಾರೆ. DCPನ ಇಲ್ಲ, ಕಮಿಷನರ್ ಅದೇನೋ ಗಾದೆ ರಾಮಚಂದ್ರಗೌಡರು ಹೇಳ್ತಾರಲ್ಲ, ಏನೋ ಗಜಂ ನೈವ ಅಶ್ವನ್ ನಯ್ಯ, ವ್ಯಾಘ್ರಂ ನೈವ ನೈವಚ ನೈವಚ, ಬಲಿ ಕೊಡೋದಾದ್ರೆ ಕುರಿನ ಬಲಿ ಕೊಡಿ ಅಂತ. ಇವೆಲ್ಲ ಮೈ ಮೇಲೆ ಬೀಳ್ತಾವಲ್ಲ. ನೀವು ಸಿಂಹನ ಕಡಿಯಕ್ಕೆ ಹೋದ್ರೆ ಅದು ನಿಮ್ಮನ್ನೇ ಕಡಿದು ಬಿಡ್ತೈತೆ, ಆನೆನ ಕೊಡಿಯಕ್ಕೆ ಹೋದ್ರೆ ಆನೆ ನಿಮ್ಮನ್ನು ಹೊಡಿತೈತೆ. ಆವಾಗ ಇವ್ರಿಗೆ ಎಲ್ಲ ಈ ನಮ್ಮಲ್ಲಿ ಅಣ್ಣಮ್ಮ ಮಾರಮ್ಮ ಊರಬ್ಬ ಎಲ್ಲ ಮಾಡ್ತೀರಿ ಪಾಟೀಲ್ರಿ, ನಿಮ್ಮಲ್ಲಿ ಮಾಡಲ್ಲ, ನಮ್ಮಲ್ಲಿ ಮಾಡ್ತೀರಿ. ಅವಾಗ ಕುರಿಗೆ ಚೆಂಡು ಹೂವು ಹಾಕ್ಬಿಡ್ತೀರಿ, ಚೆಂಡು ಹೂವು ಹಾಕಿ ಚೆಂದಂಗೆ ನಾಮ ಎಳೆದು ಬಿಡ್ತೀರಿ, ನಾಮ ಎಳೆದ್ಬಿಟ್ಟು ತಗೊಂಡೋಗಿ ಕಡ್ದು ಬಿಡ್ತೀರಿ. ಹಂಗೆ ಇವ್ರನ್ನ ಎಲ್ಲ ಪಾಪ ಪೊಲೀಸವ್ರು ಕೊಡ್ತೀನಿ, ಪೊಲೀಸವ್ರು ಫೋಟೋ ಕೊಡಪ್ಪ. ನೀವೆಲ್ಲ ಇದ್ರಲ್ಲ ಇಲ್ಲಿ ಫೋಟೋ ಕ್ಲಿಕ್ ಮಾಡೋಕ್ಕೆ ಎಲ್ಲ ಇಲ್ಲಿದ್ರಿ. ನಿಜವಾಗೂ ಪೊಲೀಸವರೇ ಕರ್ಕೊಂಡು ಹೋಗಿದ್ದು. ಇಲ್ಲಿದೆ ನನ್ನ ಹತ್ರ ನೋಡಿ. ವಿರೋಧ ಪಕ್ಷದ ನಾಯಕರೇ ಪಾಪ ಅಂತ ಯಾಕಂತೀರಿ? ಅವ್ರು ಮಾಡಿದ ಪಾಪಕ್ಕೆ ಇದೆಲ್ಲ ಆಗಿರೋದು, ಅವ್ರು ಮಾಡಿದ ತಪ್ಪಿನಿಂದ ಇದಾಗಿರೋದ್ರಿ. ಹೌದು, ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಅವ್ರಿಗೊಂದು ಕಾಲ್ ಬಂದಿಲ್ಲ, ಅವ್ರ ಓಟ್ಲಿ ಬಂದಾಗ ಗೊತ್ತಾಯ್ತು ಅವ್ರಿಗೆ, ಓಟ್ಲಿ ಬಂದಾಗ ಗೊತ್ತಾಯ್ತು ಅವ್ರಿಗೆ, ಗೊತ್ತಾಯ್ತಾ ಇದೆಲ್ಲ ನಡೆದಿರೋ ಘಟನೆ. ಏನ್ ಮಾತಾಡ್ತೀರಾ ನೀವು? ಏನು ಸರ್ಕಾರ ಮಾಡಿದ್ದೆ, ಸರ್ಕಾರ ಇರ್ಲಿ, ತಪ್ಪಾಗಿದೆ, ತಪ್ಪನ್ನು ನಾವು ಒಪ್ಕೋತೀವಿ, ತಪ್ಪನ್ನು ನಾವು ಒಪ್ಕೋತೀವಿ. ಆದ್ರೆ ಅವ್ರು ಸ್ವಲ್ಪ ಇನ್ಯಾರು ಮಾಡ್ತಾರೆ, ಇನ್ಯಾರು ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷ, ಅವ್ರನ್ನೇ ಅವ್ರು ಮಾಡಿ ಅವರ ನಿಷ್ಕ್ರಿಯತೆಯಿಂದ ನಮ್ಗೆ ಯಾಕೆ ನಾಚಿಕೆ ಆಗುತ್ತೆ? ನಡೆದಿರೋ ಘಟನೆ ಅಲ್ಲಿದ್ದೀವಿ, ನಾವು ಹೇಳ್ತೀವಿ ಏನೇನ್ ನಡೀತು ಘಟನೆ ಅಂತ, ನಿರ್ಣಯ ಮಾಡೋಣ. ನೋಡಿ, ಅವರು ಕೂಡ ನಮ್ಮ ಪೊಲೀಸರೇ. ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೂ ಕಾವಲು ಕೊಡ್ಬೇಕು, ಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೂ ಕಾವಲು ಕೊಡ್ಬೇಕು. ಕಳ್ತನ ಅವ್ರದ್ದೇ, ಕೊಲೆ ಮಾಡಿದ್ರು ಅವ್ರ ಹತ್ರಕ್ಕೆ ಹೋಗ್ಬೇಕು. ನೀವು ಇರ್ಲಿ, ನಮ್ಮದು ಅಂದ ತಕ್ಷಣ ಯಾಕೆ ಕೋಪ ಮಾಡ್ತೀರಾ? ವಿರೋಧ ಪಕ್ಷದ ನಾಯಕರು ಬಹಳಷ್ಟು ನೋಡಿ, ಪೊಲೀಸರು ಅವರು ಎತ್ಕೊಂಡು ಹೋಗ್ತಾರೆ. ಆಗೋಯ್ತು, ಕೊನೆ ಎಂಡಿಗೆ ಬಂದಿದೆ. ಸಲಹೆ ಕೊಟ್ಟು ನಿಲ್ಸ್ತೀನಿ. ನಾ ಮುಖ್ಯಮಂತ್ರಿ ಜನ ಸತ್ತಿದ್ದಾರೆ, ಅದ್ರ ಬಗ್ಗೆ ಬಹಳ ಒಳ್ಳೆ ರೀತಿ ಹೇಳ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಹೇಳೋದು ಸರ್ಕಾರ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಪೊಲೀಸವರೇ ಅವ್ರು ಸತ್ತೋರ್ನೆಲ್ಲ ಎತ್ಕೊಂಡು ಹೋಗ್ತಾ ಇರೋರು ಪೊಲೀಸರು. ನೀವು ಡ್ಯಾಸ್ ಮೇಲೆ ಇದ್ದವ್ರು ಯಾರನ್ನ ಒಬ್ಬರನ್ನ ಎತ್ಕೊಂಡು ಹೋಗಿದ್ದೀರಾ? ನೀವು ಯಾರನ್ನೂ ಎತ್ಕೊಂಡು ಹೋಗಿಲ್ಲ. ಎತ್ಕೊಂಡು ಹೋದವ್ರು ಪೊಲೀಸರು. ಇನ್ನೊಂದು ಆಶ್ಚರ್ಯ, ಅಶ್ವಥ್ ನಾರಾಯಣ್ ಪಾಪ
CM ಅವ್ರು ಕರೆಸಿ ಕಮಿಷನರ್ಗೆ ಹೇಳ್ತಾರೆ, ಏಯ್ ಇದೆಲ್ಲ ದೊಡ್ಡ ಇಶ್ಯೂ ಔಟಿದೆ, ನಾಳೆ ಒಂದು ವರದಿ ಕೊಟ್ಬಿಡಪ್ಪ ನೀನು ಅಂತ. ನಾನು ಸರ್ಕಾರ ನಡೆಸಿರೋದಕ್ಕೆ ಇದೆಲ್ಲ ಗೊತ್ತಿರೋದ್ರಿಂದ ಹೇಳ್ತೀನಿ, ವರದಿ ಕೊಟ್ಬಿಡಪ್ಪ ಅಂತ. ಆ ಮನುಷ್ಯನ ಎದ್ನೋ ಬಿದ್ನೋ ಅಂದ್ಬಿಟ್ಟು ವರದಿನ ಮಾರನೇ ದಿನ ತಂದು ಕೊಡ್ತಾರೆ ಪೊಲೀಸ್ ಕಮಿಷನರ್. ಆ ವರದಿ ಕೊಟ್ಟವನು ಸಸ್ಪೆಂಡು. ಇನ್ನು ಕೇಸಿನ ಈ 11 ಜನ ಸಾಯ್ತಾರಲ್ಲ, ಕಂಪ್ಲೇಂಟ್ ಮಾಡಬೇಕಲ್ಲ, ಯಾರು ಕಂಪ್ಲೇಂಟ್ ಮಾಡಿರಲ್ಲ. ಆ ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟ್ರು ಗಿರೀಶ್, ಅವನು ಕಂಪ್ಲೇಂಟ್ದಾರ. ಈ ಸಾವುಗಳಿಗೆ ಅವನೇ ಕಂಪ್ಲೇಂಟ್ದಾರ. 11 ಜನ ಸಾವಾಗಿದೆ ಅಂತ ಅವನು ಕಂಪ್ಲೇಂಟ್ ಕೊಡ್ತಾನೆ, ಅವನು ಸಸ್ಪೆಂಡು. ವರದಿ ಕೊಟ್ಟವರು ಸಸ್ಪೆಂಡು, ಕಂಪ್ಲೇಂಟ್ ಕೊಟ್ಟವನು ಸಸ್ಪೆಂಡ್. ಇದು ಸರ್ಕಾರನಾ ಇದನ್ನ? ಇದು ನಾವು ನಿಜಕ್ಕೂ ಈ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ಅದರಿಂದ ನಾನು ಇಲ್ಲಿಗೆ ಇದನ್ನು ಮಾಡಿ ಸರ್ಕಾರಕ್ಕೆ ನನ್ನ ಕ್ವಶನ್ ಅಷ್ಟೇ ಇದೆ. ಇಷ್ಟು ನಾನು ನಡೆದಂಥ ಘಟನೆಯನ್ನು ಸರ್ಕಾರದ ಗಮನಕ್ಕೆ ಬರಲಿ, ಮುಂದೆ ಈ ಥರದ ಅನಾಹುತ ಆಗಬಾರ್ದು. ಆಗ ತಡೆಯಕ್ಕೆ ಏನೇನು ಬೇಕೋ ಹೇಳಿದ್ದೀನಿ. ಸರ್ಕಾರ ಏನೇನು ತಪ್ಪು ಮಾಡಿದೆ ಎಲ್ಲ ತಪ್ಪನ್ನು ಹೇಳಿದ್ದೀನಿ. ಕೊನೆಗೆ ಪೊಲೀಸವ್ರ ಮೇಲೆ ಆಪಾದನೆ ಹಾಕಿ ಪೊಲೀಸವ್ರನ್ನ ಕಳಿಸ್ಬಿಟ್ರಿ. ನಾನು ಸರ್ಕಾರಕ್ಕೆ ಪ್ರಶ್ನೆ, ಮ್ಯಾಚ್ ಮುಗಿದು 15 ತಾಸಾದರೂ ಕೂಡ ನೀವು ಅವತ್ತೇ ನಡೆಸಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ರಿ? ಹಿಂದಿನ ದಿನ ಹೈರಾಣ ಆಗಿದ್ದಂಥ ಪೊಲೀಸರು, ಮನೆ ಮಠ ಸೇರಿದಂಥ ಪೊಲೀಸರು, ನಿದ್ದೆ ಮಾಡಿದಂಥ ಪೊಲೀಸರನ್ನ ಮತ್ತೆ ಅವ್ರನ್ನ ಮತ್ತೆ ನೀವು ಫೀಲ್ಡಿಗೆ ತಂದುಬಿಟ್ಟು ಕಾವಲಾಗ್ತಿರಲ್ಲ. ಯಾರು ತೀರ್ಮಾನ ಮಾಡಿದವರು? ಇದನ್ನು ತಪ್ಪಲ್ವಾ ಇದು? ಏನು ಪೊಲೀಸರು ಅಷ್ಟು ಕೀಳಾಗಿ ಕಾಣ್ತೀರಾ ನೀವು? ನಮಗೂ ಮಾನವೀಯತೆ, ನಾವು ರಾತ್ರಿ ನಿದ್ದೆ ಮಾಡಿಲ್ಲ ಅಂದರೆ ಬೆಳಗ್ಗೆ ರೆಸ್ಟ್ ತಗೊತೀರಿ ನಾವು. ಪೊಲೀಸವ್ರಿಗೆ ಅಧಿಕಾರನೇ ಇಲ್ಲ, ಯಾಕೆ ಅನುಮತಿ ಕೊಟ್ರಿ ಅವ್ರಿಗೆ? ಈ ಥರ ಇಷ್ಟೊಂದು ಜನ ಬರ್ತಾರೆ ಅಂಥೇಳಿ RCB ಇಷ್ಟು ಜನ, ಕೊಹ್ಲಿ ಅಂದ ತಕ್ಷಣ ನಿಮಗೂ ಗೊತ್ತಿದೆ, ಫಿಲಮ್ ಆ್ಯಕ್ಟ್ರು ಬಂದ್ರೇ ಎಷ್ಟು ಜನ ಬರ್ತಾರೆ ಅಂತ. ಇವ್ರು ಬರ್ತಾರೆ ಅಂತ ಇಂಟೆಲಿಜೆನ್ಸಿ ಅವ್ರಿಗೆ ಗೊತ್ತಿರಲಿಲ್ವಾ? ಇಂಟೆಲಿಜೆನ್ಸಿ ಬದುಕಿದೆಯಾ, ಕೋಮಾ ಸ್ಟೇಜಲ್ಲಿದೆಯಾ, ಸತ್ತೋಗಿದೆಯಾ? ಅವ್ರ ಮಿಸ್ಟೇಕಿಂದನೇ ಇಷ್ಟೆಲ್ಲ ಆಗಿರೋದು. ಆ ಕಮಿಷನರು ಇನ್ನೊಬ್ಬರಿಂದನೇ ಆಗಿರೋದಲ್ಲ. ಇಂಟೆಲಿಜೆನ್ಸಿ ಅವ್ರು ಇಷ್ಟು ಜನ ಸೇರ್ತಾರೆ, ಇಷ್ಟು ಬ್ಯಾರಿಕೇಡ್ ಬೇಕು, ಇಷ್ಟು ಪೊಲೀಸ್ ಬೇಕು, ಬೇರೆ ಜಿಲ್ಲೆಗಳಿಗೆ ಕಳಿಸ್ಬೋದಾಯ್ತಲ್ಲ. ಪಕ್ಕದಲ್ಲೇ ಹೊಸೂರು ಇದೆ, ತಮಿಳ್ನಾಡಿಂದ ತರಿಸ್ಬೋದಾಯ್ತಲ್ಲ. ಯಾಕೆ ಕೊಡಲಿಲ್ಲ ಇಂಟೆಲಿಜೆನ್ಸಿ ಅವರು? ಏನು ಮಾಡ್ತಾ ಇದ್ರು? ಕತ್ತೆ ಕಾಯ್ತಾ ಇದ್ರಾ? ಅವ್ರನ್ನ ಒಬ್ಬರನ್ನ ಮಾಡಿಲ್ಲಲ್ಲ, ಫಾರಿನ್ ಕೊಟ್ಟೋದ್ರು ಅವರು. ಹಾಂ, ಇಂಟೆಲಿಜೆನ್ಸ್. ಹಾಂ, ಅವ್ರು ಇಲ್ಲ, ಇಲ್ಲಿ ಈ ಕಾರ್ಯಕ್ರಮ ಇಷ್ಟೊಂದು ಜನ ಸೇರ್ತಾರೆ ಅಂತ ಅವ್ರು ಮೊದಲೇ ಕೊಟ್ಟಿದ್ರೆ ಪೊಲೀಸವರು ಅದಕ್ಕೆ ಬಂದ ಮೇನ್ ಪ್ಲೇಯರ್ಸ್ ಅವರು. ಎಷ್ಟು ಜನ ಬರ್ತಾರೆ ಏನು ಅಂತ ಹೇಳಬೇಕು. ಇವ್ರು ಕೆಲಸ ಮಾಡೋರು, ಪೊಲೀಸವರು, ಕಮಿಷನರು ಇವರೆಲ್ಲ ಇರ್ತಾರಲ್ಲ, ಇವ್ರು ಕೆಲಸ ಮಾಡೋರು. ಅವರು ಹೇಳೋರು, ಹಿಂಗೆ ಬರ್ತಾರೆ ಕ್ರಮ ನೋಡಿ ಅಂತೇಳಿ. ಇಲ್ಲಿ ಯಾರು ಮಾಡಿದ್ರಿ? ಕೆಲಸ ಮಾಡೋರು ಸಸ್ಪೆಂಡ್ ಮಾಡಿಬಿಟ್ರಿ, ಅವ್ರನ್ನ ಬಿಟ್ಬಿಟ್ರಿ. ಇದು ಇಂಟೆಲಿಜೆನ್ಸಿಯ ಫೇಲ್ಯೂರು. ಇದು CM ಅಡಿಯಲ್ಲೇ ಬರೋದು ಇಂಟೆಲಿಜೆನ್ಸ್. ನಾನೇನು ಹೇಳಬೇಕು? ಈ ಕೂಗಳತೆ ದೂರದಲ್ಲಿರೋ KSC ಇದು ಸ್ಟೇಡಿಯಂ ಹತ್ರ ಇಷ್ಟೆಲ್ಲ ಅನಾಹುತ ಆದ್ರೂ ನಮ್ಮ ಮುಖ್ಯಮಂತ್ರಿಗಳಿಗೆ 2 ಗಂಟೆ ಆದಮೇಲೆ ಕೊಡ್ತಾರೆ. ಅದನ್ನು ಟೈಮ್ಸ್ ಆಫ್ ಇಂಡಿಯಾಗೆ ಅವರು ಬೈಟ್ ಕೊಟ್ಟಿದ್ದಾರೆ. ನನ್ನ ಹತ್ರ ಕಾಪಿ ಇದೆ, ಇಲ್ಲಿ ಕೊಡ್ತೀನಿ. ಡೆತ್ ಅಟ್ 3:50 ಬಟ್ ಐ ಗಾಟ್ ಇನ್ಫಾರ್ಮೇಷನ್ ಅಟ್ 5:45. CM ರಿಪ್ಲೈ. ಅಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ 2 ಅವರ್ ಆದಮೇಲೆ ನಿಮಗೆ ಮಾಹಿತಿ ಬರ್ತೈತೆ ಅಂತೆ, ಕೂಗಾಡುತ್ತೆ. ನಾನು ಯಾವ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಂತ ಹೇಳಬೇಕು? ಇಷ್ಟು ವೈರ್ಲೆಸ್ಸು, ಇಷ್ಟೊಂದು PAಗಳು PSಗಳು ಎಷ್ಟು ಜನ ಇದ್ದಾರೆ, ಒಬ್ಬರನ್ನು ಹೇಳಿಲ್ಲಲ್ಲ. ಇದು ಫೇಲ್ಯೂರ್ ಅಲ್ವಾ? ಇದು ನೆಗ್ಲಿಜಿಯನ್ಸಿ ಅಲ್ವಾ? ಸರ್ಕಾರದ ಲೋಪ ಅಲ್ವಾ? ಈ ಲೋಪದಿಂದನೇ ನಾವು ಇವತ್ತು 11 ಜನ ಮಕ್ಕಳನ್ನು ನಾವು ಇವತ್ತು ಕಳ್ಕೊಂಡಿದ್ದೀರಿ. ಇವತ್ತು ಪೊಲೀಸ್ ಆರ್ಡರ್ ಇದೆ. ನಾನು ಮೊನ್ನೆ ಪೊಲೀಸವ್ರನ್ನ ಕೇಳಿದೆ, ಅಂಡರ್ ಸೆಕ್ಷನ್ 31(1) ಪ್ರಕಾರ ನಿಮ್ಗೇನೇ ಕಾರ್ಯಕ್ರಮ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳೇ 7 ಡೇಸ್ ಅರ್ಲಿ ನೀವು 20 ರೂಪಾಯಿ ಕಟ್ಟಿಬಿಟ್ಟು
ಅದನ್ನು ಪರ್ಮಿಷನ್ ತೊಗೊಬೇಕು 7 days ಅರ್ಲಿ. ಇಸು ನಿಮ್ಮ ರೂಲ್ ಬುಕ್ ಮಾಡಿರೋದು ನೀವು 2009 ಇಶ್ಯೂ ಮಾಡಿದೆ. 2009 ಪೊಲೀಸ್ ರೂಲ್ಸ್ ಮಾಡಿದ್ದೀರ. ತಪ್ಪೋ ಸರಿನೋ ಚೆಕ್ ಮಾಡ್ಕೊಳ್ಳಿ. ಅಂಡರ್ ಸೆಕ್ಷನ್ 31(1) ಪೊಲೀಸ್ ಆ್ಯಕ್ಟ್ ನಿಯಮಾವಳಿ ಪ್ರಕಾರ ಇದಕ್ಕೆ ನೀವು ಪರ್ಮಿಷನ್ ತೊಗೊಬೇಕು. ಯಾರು ಪರ್ಮಿಷನ್ ತೊಗೊಂಡಿದ್ದೀರಾ? ಯಾರು ಪರ್ಮಿಷನ್ ತೊಗೊಂಡಿದ್ದೀರಾ? ಫೈರ್ ತೊಗೊಂಡಿದ್ದೀರಾ? ಪೊಲೀಸು ತೊಗೊಂಡಿದ್ದೀರಾ? ಆ್ಯಂಬುಲೆನ್ಸು ತೊಗೊಂಡಿದ್ದೀರಾ? ಗ್ರೌಂಡ್ ಪರ್ಮಿಷನ್ ತೊಗೊಂಡಿದ್ದೀರಾ? ಏನು ಪರ್ಮಿಷನ್ ಇದೆ ನಿಮ್ಮ ಹತ್ರ? ಯಾರು ಹೇಳಿದವರು ಈ ಕಾರ್ಯಕ್ರಮ RCBದು ಆಗಬೇಕು ಅಂತ ಹೇಳಿದವರು ಯಾರು? ಆ ಪುಣ್ಯಾತ್ಮ ಕಾಣೆಯಾಗಿದ್ದಾರಲ್ಲ, ಯಾರು ಆ ಪುಣ್ಯಾತ್ಮ? ಇಷ್ಟೆಲ್ಲ ಮಾಡಿದವ್ರು ಯಾರು? ಅಂದರೆ ಕಾನೂನೆಲ್ಲ ಎಂಟೈರ್, ನೀವು ಈ ಕಾರ್ಯಕ್ರಮ ಇರ್ಬೋದು, ಅಲ್ಲಿ ಕಾರ್ಯಕ್ರಮ ಇರ್ಬೋದು, ಎಂಟೈರ್ ಗಾಳಿಗೆ ತೂರಿರೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ ಅಧ್ಯಕ್ಷರೇ ಇಲ್ಲಿ. ಅದರಿಂದ ನಾನು ಭಾಳ ಇವಾಗ ನಮ್ಗೆ ಸಮಸ್ಯೆ ಇರೋದು ಇಲ್ಲಿ RCB ಅವರು ಹೈಕೋರ್ಟ್ಗೆ ಒಂದು ಫೈಲ್ ಮಾಡಿದ್ದಾರೆ. RCB ಅವರು ಒಂದು ಕೋರ್ಟ್ಗೆ ಫೈಲ್ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಯು ಡು ನಾಟ್ ಹ್ಯಾವ್ ಸಪ್ರೇಟ್ ಸೆಕ್ಯೂರಿಟಿ ಫೋರ್ಸ್. ಸರ್, ಅವ್ರ ಹಿಂದೆ ಹೋದ್ರಲ್ಲ ನಾವು, ಅದ್ಯಾವುದೋ ದೆವ್ವದಿಂದ ಹೋದ್ರಲ್ಲ ನಾವು, RCB ಅವ್ರ ಹಿಂದೆ ಅವ್ರು ಹೇಳಿರೋದು. RCB ಇಂದ ಹೈಕೋರ್ಟ್ ಅಫಿಡೇವಿಟ್, ನಮ್ಮ ಲಾ ಮಿನಿಸ್ಟರ್ ಗೊತ್ತಾಗ್ತೈತೆ, ನೋಡಿರ್ತಾರೆ ಅವರು. ವಿ ಡು ನಾಟ್ ಹ್ಯಾವ್ ಸಪ್ರೇಟ್ ಸೆಕ್ಯೂರಿಟಿ ಫೋರ್ಸ್. It is the duty of the government to provide the security. Shabash. Affidavit ಹಾಕಿರೋದು ಅವರು. We do not ask for victory. We do not ask for, note back, ಇದು ಬಹಳ ಇಂಪಾರ್ಟೆಂಟ್. We do not ask for victory, celebration. Government asked us. Government asked us. ನೀವು ಕೇಳಿದ್ರಿ, ನಿಮಗೆ ಬೇಕಂತ ವಿಕ್ಟರಿ. ಸ್ಟೇಟ್ಮೆಂಟ್ ಆಫ್ ದಿ affidavit in the court. ನಾಟ್ ಎ ಕೋರ್ಟ್ ಆರ್ಡರ್. ಕೋರ್ಟ್ ಇಲ್ಲ ಅಲ್ಲ. We send the players. ಅವ್ರ ಮೇಲೆ FIR ಹಾಕಿದೀವಲ್ಲ. We send the players because government ordered us. ಇನ್ನು ಮುಂದೆ ಹೊರಟಿದ್ದಾರೆ. We are just players who play under BCCI rules. ನಾವು ಪ್ಲೇಯರ್ಸ್ BCCI ರೂಲ್ಸ್ ಪ್ರಕಾರ ನಾವು ನಡ್ಕೊಳೋದು, ನಿಮ್ಮ ಪ್ರಕಾರ ಅಲ್ಲ. ಅವ್ರ ಸ್ಟೇಟ್ಮೆಂಟು ಇನ್ KCA in the court, High Court, KCA in the High Court. The government has invited people to victory. Tweet CM and Deputy CM. The government has invited people to victory celebration front of the Vidhana Soudha. Governor, CM and DCM felicitate RCB players. FIR against us to avoid public anger against government. Underline. FIR against us, ಇವಾಗ CM ಹೇಳಿದ್ರಲ್ಲ, FIR against us to avoid public anger against government. ಗೌರ್ಮೆಂಟ್ ಮೇಲೆ ಬತ್ತಾಯಿತು, ಅದನ್ನು ನಮ್ಮ ಮೇಲೆ ತಳ್ಳಿಬಿಟ್ರು ಅಂತ ಹಾಕಿದ್ದಾರೆ. It was the police duty to manage the crowd at the gate. ಯಾಕಂದ್ರೆ ಲೆಟ್ರ್ ಕೊಟ್ಟಿದ್ದಾರೆ ಅವರು ಪೊಲೀಸ್ಗೆ, ನೀವು ಮಾಡಬೇಕು ಅಂತೇಳಿ KCA ಕೊಟ್ಬಿಟ್ಟಿದ್ದಾರೆ ಅವರು. The KCA is responsible for regulating the cricket in the Karnataka. ನಮ್ಮ ಡ್ಯೂಟಿ ಏನು ಅಂತಂದರೆ ಕ್ರಿಕೆಟ್ ಆಡ್ಸೋದೇ ನಮ್ಮ ಡ್ಯೂಟಿ. ನಮ್ಮದೇನು ಬೇರೆ ಏನು ಡ್ಯೂಟಿ ನಮ್ಮದಿಲ್ಲ. Our job is work within the rules set by the BCCI. ಅವ್ರದ್ದು ಕೊಟ್ಟಿದ್ದಾರೆ. ಈಗ ನೀವೇನು ಹೇಳ್ತೀರಾ? ಕೋರ್ಟಲ್ಲಿ ಅವರು ಅಫಿಡವಿಟ್ ಹಾಕಿದ್ದಾರೆ, ನೀವೇ ಕರೆದಿದ್ದು, ನೀವೇ ಮಾಡಿದ್ದು, ನಿಮ್ಮದೇ ಅಲ್ಲ, ನಮ್ಮದೇನು ಇಲ್ಲ ಇದರಲ್ಲಿ ಪಾತ್ರ ಅಂತ ಹೇಳಿದ್ದಾರೆ. ನೀವು ಕೇಳಿದ್ರೆ ನಂದಲ್ಲ ಅಂತ ಹೇಳ್ತಾರೆ. ಒಂದು ಸಣ್ಣ ಗಾದೆ ಕಥೆ ಹೇಳ್ತೀನಿ. ನಮ್ಮ ಬುದ್ಧಿವಂತರು ಹೆಂಗಿರ್ತಾರೆ ಅಂತೇಳಿ, ನಮ್ಮ ಸಿದ್ದರಾಮಣ್ಣರು ಒಬ್ಬ ಓದ್ತಾ ಇದ್ದ, ನಮ್ಮ ಇವ್ರಿಗೆ ಗೊತ್ತು ಕತೆ, ಓದ್ತಾ ಇದ್ದ ಒಂದು ಹಳ್ಳಿ. ಯಾಕೆ ನಗ್ತೀರಾ? ಗೊತ್ತಿರ್ಬೇಕು ನಿಮಗೂ. ಇಬ್ಬರು ಫುಲ್ಲು ಎಣ್ಣೆ ಹಾಕ್ಕೊಂಡು ಪೈಲ್ಮಾನ್ಗಳು ನಿಂತಿದ್ರು. ಇವ್ರು ಹೋದರು, ಅವನು ಏಯ್ ಬರ ಇಲ್ಲಿ ಅಂದ. ಪೈಲ್ಮಾನ್ಗಳಲ್ಲ, ಹೋದ್ರಿ ನಾವು
ನಿಂತ್ಕೊ ಅಂದರು. ಒಬ್ಬ ಮಚ್ಚು ತೆಗೆದ್ಬಿಟ್ಟು ಏಯ್ ಮೇಲೆ ಆಕಾಶ ನೋಡು ಅಂದ. ನೋಡ್ದ ಅಂದ, ಅದು ಸೂರ್ಯ ತಾನೇ ಅಂದ. ಆಕಾಶ ತೋರಿಸ್ಬಿಟ್ಟು ಇನ್ನೊಬ್ಬ ಏಯ್ ನಿಲ್ಸು ಅಂತ ಅವನು ದೊಣ್ಣೆ ತೆಗೆದ. ಅವನು ತೊಡೆದ ಬಾಯಿಲಿ ಅದು ಚಂದ್ರ ತಾನೇ ಅಂದ. ಇವನ ಕೈಲಿ ದೊಣ್ಣೆ, ಇವನ ಕೈಲಿ ಮಚ್ಚು. ಬುದ್ಧಿವಂತ ಅಲ್ಲ ಇವರು. ಮಚ್ಚು ಅಂದರೆ ಅವನು ಹೊಡಿತಾನೆ, ಸೂರ್ಯ ಅಂದರೆ ಅವನು ಹೊಡಿತಾನೆ, ಚಂದ್ರ ಅಂದರೆ ಇವನು ಹೊಡಿತಾನೆ. ಇವ್ರೇನು ಹೇಳಿದ್ರು ಗೊತ್ತೇನೋ, ಎಷ್ಟು ನೀಟಾಗಿ ಅರ್ಥ ಆಗ್ತದೆ. ನಾನು ಈ ಊರನೇ ಅಲ್ಲಪ್ಪ ಅಂದ್ಬಿಟ್ಟು, ನಾನು ಈ ಊರನೇ ಅಲ್ಲ ಅಂದ್ಬಿಟ್ಟು ನನಗೇನು ಸಂಬಂಧ ಇಲ್ಲ ಇದು. ಅದು ಅಲ್ಲ, ಕೇಸ್ ಏನೂ ಇಲ್ಲ, ಏನೂ ಇಲ್ಲ. ಹಂಗಾಗಿದೆ ಇವತ್ತು ಅಷ್ಟು ಸ್ಥಿತಿ. ಅದಕ್ಕೆ ನಾನು ಕೊನೆಯದಾಗಿ ನಮ್ಮದು ಕೊನೆಗೆ ಬರ್ತಾ ಇದ್ದೀನಿ. ಅದಕ್ಕೆ ಇನ್ನು ಇದಕ್ಕೆ ನಾವು ಕೊನೆಯದಾಗಿ ನನಗನ್ಸಿರೋದು, ನಾನು ಹೇಳೋಕ್ಕೆ ಮುಂಚೆ ಒಂದೇ ಒಂದು ಇದನ್ನು ನಾನು ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಇಲ್ಲಪ್ಪ ನಾನು ಕನ್ನಡ ಇಲ್ಲ, ಓದೋಕ್ಕೆ ಕಷ್ಟ ಆಗ್ತದೆ. ಅಲ್ಲಿ ಬಿದ್ದಾಗುತ್ತಾ? ಆಗಲ್ಲಪ್ಪ, ನನಗೆ ಬಂದಿಲ್ಲ, ಬೇಡ ಹಂಗೆ ಹೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನೋಡು ಹುಡ್ಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನಲ್ಲ ಇದು ಹೇಳ್ತಾ ಇರೋದು, ಎಡಿಟೋರಿಯಲ್ಗಳು ಬರೆದವ್ರು ಎಲ್ಲರೂ. ಯಾಕಂದರೆ ನೀವು ಬಡ್ಜೆಟ್ ಮಂಡಿಸಿದಾಗ ಎಲ್ಲ ಎಡಿಟೋರಿಯಲ್ಗಳು ಬರೀತಾರೆ, ಪತ್ರಿಕೆಯಲ್ಲಿ ಬರ್ತೈತೆ, ಖುಷಿ ಆಗ್ತೈತೆ ನಿಮಗೂ. ಎಲ್ಲ ಪತ್ರಿಕೆಯಲ್ಲೂ ಎಡಿಟೋರಿಯಲ್ಗಳು ಬರೆದಿದ್ದಾರೆ. ಹೌದು, ಅದಕ್ಕೆ ಒಂದು ಎಡಿಟೋರಿಯಲ್ ಪ್ರಜಾವಾಣಿ ಇದಿರ್ಬೋದು, ವಿಜಯ ಕರ್ನಾಟಕ, ವಿಜಯವಾಣಿ, ಉದಯವಾಣಿ, ಕನ್ನಡಪ್ರಭ ಇವೆಲ್ಲ ಇರ್ಬೋದು. ಒಂದು ತೊಗೊಂಡಿದ್ದೀನಿ ನಾನು, ಪ್ರಜಾವಾಣಿ ಸಂಪಾದಕೀಯ ಗೊತ್ತಿದೆ ನಿಮ್ಮ ಪ್ರಜಾವಾಣಿ. RCB ತಂಡದ ಸನ್ಮಾನ ಕಾಲ್ತುಳಿತದ ಸಂಪೂರ್ಣ ಹೊಣೆ ಸರ್ಕಾರ ಹೊರಬೇಕು. ಎಡಿಟೋರಿಯಲ್, ಪ್ರೆಸ್ ನೋಟ್ ಅಲ್ಲ, ಯಾರೋ ಸ್ಟೇಟ್ಮೆಂಟ್ ಅಲ್ಲ. ಜನರನ್ನು ನಿಯಂತ್ರಿಸಲು ಹಾಗೂ ವಾಹನ ನಿಲುಗಡೆಯ ವ್ಯವಸ್ಥೆ ಇರಲಿಲ್ಲ. ಜನರು ಅಭಿಮಾನದ ಲಾಭ ಪಡೆಯುವ ತರಾತುರಿಯಿಂದ ಎದ್ದು ಕಾಣುತ್ತಿತ್ತು. ಅಭಿಮಾನವು ಸಮೂಹ ಸನ್ನಿಯಾಗಿ ಪರಿವರ್ತನೆ ಆಯಿತು. ಮಂಗಳವಾರ ರಾತ್ರಿ ಇಡೀ ಜನರನ್ನು ನಿಯಂತ್ರಿಸಿ ಹೈರಾಣರಾಗಿದ್ದ ಪೊಲೀಸರು ಬುಧವಾರ ಸೇರಿದ್ದ ಅಪಾರ ಜನಸ್ತೋಮದ ಎದುರು ಮೂಕ ಪ್ರೇಕ್ಷಕರಾಗಿ ನಿಂತಿದ್ದರು. ಈ ಎಲ್ಲ ಹೊಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, IPL ತಂಡ ಬಾವುಟ ಬೀಸುತ್ತಾ, ಅವ್ರು ಬರೆದಿರೋದು ನಾನಲ್ಲ, ಆಮೇಲೆ ನನ್ನ ಮೇಲೆ ಬೈಕೊಂಬಿಡ್ರಿ ಯಾರು. IPL ತಂಡದ ಬಾವುಟ ಬೀಸುತ್ತಾ ಅತ್ಯುತ್ಸಾಹ ತೋರಿದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಗೃಹ ಸಚಿವ ಪರಮೇಶ್ವರು ಅವರೇ ಹೊಣೆ ಹೊರಬೇಕು. ಬ್ರಿಟನ್ನ ಮದ್ಯ ತಯಾರಿಕಾ ಕಂಪನಿ Diageo RCB ತಂಡದ ಮಾಲೀಕತ್ವ ಹೊಂದಿದೆ. ಸರ್ಕಾರವು ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೆ. ವಿಧಾನಸೌಧದ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದ್ದಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಹೊರಭಾಗದಲ್ಲಿ ಕಾಲ್ತುಳಿತದಿಂದ ನಡೆದ ಕೆಲವರು ಮೃತಪಟ್ಟ ಸುದ್ದಿ ಬಂದಿತ್ತು. ಹಾಗಿದ್ದರೂ ರಾಜ್ಯಪಾಲರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಮತ್ತು ಇತರ ಸಚಿವರು ಹಾಜರಿದ್ದು ಕಾರ್ಯಕ್ರಮವನ್ನು ಮುಂದುವರಿಸಿದರು. ಇದು ಸಂವೇದನೆ ಇಲ್ಲದ ನಡವಳಿಕೆ. ನಾನಲ್ಲ ಹೇಳ್ತಾ ಇರೋದು, ಅವರು. 11 ಮಂದಿ ಸತ್ತಿದ್ದಾರೆ ಎಂದು ಗೊತ್ತಾದ ಬಳಿಕವೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಜನರ ಜೀವ ಬಲಿ ಪಡೆದ ಹೊಣೆಯನ್ನು ಹೊರಬೇಕಾಗಿದ್ದು RCB ತಂಡದ ಮಾಲೀಕರು. ಸನ್ಮಾನ ಮಾಡಿ ಸಂಭ್ರಮಿಸಿ ಅಕ್ಷಮ್ಯ. ಈ ಎಲ್ಲಕ್ಕೂ ಉತ್ತರದಾಯಕ ನಿರ್ಣಯ ಆಗಬೇಕು. ಇದು ಪ್ರಜಾವಾಣಿ ಎಡಿಟೋರಿಯಲ್. ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ, ಅವ್ರು ಬರೆದಿರೋದು ಅಂದರೆ ಮುಖ್ಯಮಂತ್ರಿ ಜವಾಬ್ದಾರಿ ಅವರು ಬರ್ತಾರೆ. ನಾನು ವಿರೋಧ ಪಕ್ಷವಾಗಿ ನಾನು ಕೇಳ್ತಾ ಇದ್ದೆ, ಇಷ್ಟೊಂದು ಸಾವಿಗೆ ಹೊಣೆ ಯಾರು ಹೊರ್ತೀರ ನೀವು? ಇವತ್ತು ನಿಮಗೆ ಅವಕಾಶ ಇದೆ, ನಿಮಗೇನಾದರೂ ಹೃದಯ ಇದ್ದರೆ, ಪ್ರೀತಿ ಇದ್ದರೆ, ಸಂವೇದನೆ ಇದ್ದರೆ ಒಂದು ಸರಿ ಎದ್ದು ನಿಂತು, ನನಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ಒಂದು ಸರಿ ಎದ್ದು ನಿಂತು, ಒಳ್ಳೆ ಹೃದಯ ಇದ್ದರೆ, ಮಕ್ಕಳೇ ತಪ್ಪಾಯ್ತಪ್ಪ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಮುಗ್ದೋಯ್ತು. 11 ಜನಕ್ಕೆ ಶಾಂತಿ ಆದರೂ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಈ ಹೊಣೆಯನ್ನು ಪ್ರಜಾವಾಣಿಯವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನೀವು ಗೃಹ ಸಚಿವರು, ನೀವೇ A1, A2, A3 ನೀವೇ ಹೊರಬೇಕು. ನೈತಿಕ ಹೊಣೆಯನ್ನು ಹೊರಬೇಕು. ರಾಜೀನಾಮೆ ಕೊಡಬೇಕು.
ಈ ಶಿಷ್ಟಾಚಾರದಲ್ಲಿ ಯಾರ್ಯಾರು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ನಿಮಗೆ ಸಲಹೆ ಕೊಡೋಕ್ಕೆ ಆದರೆ ತಮ್ಮ ಜೀವಕ್ಕೆ ಬೆಲೆ ಕೊಡದ ಸರ್ಕಾರವನ್ನು ಎಂದೂ ಕೂಡ ಯಾರೂ ಕೂಡ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೀನಿ, ಒಂದು ಸದನ ಸಮಿತಿ ಮಾಡಿ ಒಂದು ರೂಲ್ಸ್ ಫ್ರೇಮ್ ಆಗಲಿ. ಈ ಥರದ ಘಟನೆ ಇನ್ನು ನಮ್ಮ ಯಾವುದೇ ಸರ್ಕಾರ ಬರಲಿ, ನಿಮ್ಮ ಸರ್ಕಾರ ಯಾವುದೇ ಇನ್ನು ಮುಂದೆ ಆಗಬಾರ್ದು. ಯಾರು ತಪ್ಪಿತಸ್ತಿದ್ದಾರೆ ಅವ್ರಿಗೆ ನ್ಯಾಯ ಕೊಡಬೇಕು. ನಾವು 11 ಜನ ಸತ್ತಿರೋವಂಥ ಮಕ್ಕಳಿಗೆ ನ್ಯಾಯ ಕೊಡಬೇಕು. ಉತ್ತರ ಕೊಡ್ತೀರಾ? ಈ ದೃಷ್ಟಿ ಇಟ್ಕೊಂಡು ನಾವು ಈ ಸರ್ಕಾರ ತಪ್ಪು ಮಾಡಿದೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಇದರ ಜವಾಬ್ದಾರಿಯನ್ನು ಹೊರಬೇಕು, ರಾಜೀನಾಮೆ ಕೊಡಬೇಕು, CBI ತನಿಖೆ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಭಾಳಷ್ಟು ಮಾತಾಡಿದ್ದಾರೆ. ಅದೇ ವಿಷಯನ ತಾವು ಎಲ್ಲರೂ ಮಾತಾಡ್ತಾರೆ. ಇವತ್ತಿನ 12ರಿಂದ 15 ನಿಮಿಷ ಇವತ್ತಿನ ಬಿಸಿನೆಸ್ ಏನು ಆಗಲ್ಲ, ಎಲ್ಲರೂ ಈಗ ಮಾನ್ಯ ಅಧ್ಯಕ್ಷರೇ, ಅದರಿಂದ ನೀವೊಬ್ಬರು ಲಾಸ್ಟ್ ಮಾತಾಡಿ ಮುಗಿಸ್ಬಿಟ್ರೆ. ಸುರೇಶ್ ಕುಮಾರ್ ಅವರು ಪ್ರತಿಪಕ್ಷದ ನಾಯಕರು ಸುಮಾರು 2 ಗಂಟೆ 20 ನಿಮಿಷ 3 ಗಂಟೆ ನಮ್ಮ